ಇಡೀ ವಿಶ್ವ ಮಟ್ಟದಲ್ಲಿ ಸರ್ಕಾರ ರಚನೆ ಆಗಬೇಕು, ನಾವೆಲ್ಲ ವಿಶ್ವದ ಪ್ರಜೆಗಳಾಗಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಂಡಿಸಿದರು. ಕುವೆಂಪು ಅವರು ವಿಶ್ವ ಮಾನವ ತತ್ವ ಒಂದು ಸಾಂಸ್ಕೃತಿಕವಾಗಿ ನಾವೆಲ್ಲ ಪ್ರಪಂಚದ ಪ್ರಜೆಗಳು ಒಂದು ಅಂತಕ್ಕಂಥದ್ದನ್ನು ಹೇಳಿದರೆ, ಅದನ್ನು ರಾಜಕೀಯವಾಗಿ ಪ್ರಾಯೋಗಿಕವಾಗಿ ಲೋಹಿಯಾ ಮಂಡಿಸಿದರು. ಭಾರತದ ಮುಸ್ಲಿಮರ ಸಹೋದರರು ಭಾರತದ ಹಿಂದೂಗಳೇ ಹೊರತು ಅರ್ವಸ್ಥಾನದ ಮುಸ್ಲಿಮರು ಅಲ್ಲ. 40 ವರ್ಷ ಅವರು ಸಾರ್ವಜನಿಕ ಜೀವನದಲ್ಲಿ ಇದ್ದರು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಸರಿಯಾಗಿ ಮೊದಲ 20 ವರ್ಷ ಭಾರತದ ಹೊರಗಿನ ವೈರಿಗಳು ಅಂದರೆ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟದಲ್ಲಿ ಅವರಿದ್ದರು. ಮೊದಲ 20 ವರ್ಷ ಸಾರ್ವಜನಿಕ ಜೀವನದ 40 ವರ್ಷದಲ್ಲಿ ಮೊದಲ 20 ವರ್ಷ ಹೊರಗಿನ ವೈರಿಗಳೊಂದಿಗೆ ಹೋರಾಡಿದರು. ಅಲ್ಲಿಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅವರು 20 ವರ್ಷ ಬದುಕಿದ್ರು. ಆ 20 ವರ್ಷಗಳು ಕೂಡ ಅವರು ನಮ್ಮದೇ ಆಗಿರ್ತಕ್ಕಂಥ ಭಾರತೀಯ ಆಡಳಿತದ ವಿರುದ್ಧ ಹೋರಾಟ ಮಾಡಿದರು. ಲೋಹಿಯಾ ಜರ್ಮನಿಗೆ ಹೋಗಿದ್ದರಿಂದ ಅವ್ರಿಗೆ ಆಗಿರ್ತಕ್ಕಂಥ ಇನ್ನೊಂದು ಲಾಭ ಏನು ಅಂದರೆ, ಈ ಪ್ರಪಂಚದ ಆಲೋಚನಾ ಕ್ರಮವನ್ನೇ ಬದಲಿಸ್ತಿರ್ತಕ್ಕಂಥ ಬಹುದೊಡ್ಡ ಲೇಖಕರು ಬರೆದಿರ್ತಕ್ಕಂಥ ಕೃತಿಗಳನ್ನು ಮೂಲ ಜರ್ಮನ್ನಲ್ಲೇ ಓದಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಹೆಗಲ್ ಇರ್ಬೋದು, ನಂತರ ಮಾರ್ಕ್ಸ್ ಇರ್ಬೋದು. ಸೊ ಇಂಥವರ ಬರಹಗಳನ್ನು ಮೂಲ ಭಾಷೆಯಲ್ಲಿಯೇ ಅವರಿಗೆ ಓದಲಿಕ್ಕೆ ಸಾಧ್ಯ ಆಯಿತು. ಇದರಿಂದ ಅವರ ಆಲೋಚನಾ ಕ್ರಮ ಬಹಳ ವಿಸ್ತಾರ ಆಯಿತು. ನಮಸ್ಕಾರ ವೀಕ್ಷಕರೇ. ಮಾರ್ಚ್ 23 ಸ್ವತಂತ್ರ ಭಾರತದ ಪ್ರಥಮ ಘಟ್ಟ ಅಂತ ಏನು ಕರಿತೀವಿ, ನೆಹರು ಕಾಲಘಟ್ಟದ ಒಬ್ಬ ಕಟು ವಿಮರ್ಶಕರು ಮತ್ತು ಸ್ವತಂತ್ರ ಭಾರತದ ಸಮಾಜೋ ರಾಜಕೀಯ ಕ್ಷೇತ್ರವನ್ನು ವೈಚಾರಿಕ ಹಿನ್ನೆಲೆಯಲ್ಲಿ ಸಮೃದ್ಧಗೊಳಿಸಿರ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಜನ್ಮದಿನ. ಸ್ವತಂತ್ರ ಭಾರತದ ಬೌದ್ಧಿಕ ಚಿಂತನೆಯನ್ನು ವಿಸ್ತಾರಗೊಳಿಸಿರ್ತಕ್ಕಂಥ ಎರಡು ದೊಡ್ಡ ಚೇತನಗಳು ಅಂದರೆ, ಒಂದು ರಾಮ್ ಮನೋಹರ್ ಲೋಹಿಯಾ, ಇನ್ನೊಂದು ಜಯಪ್ರಕಾಶ್ ನಾರಾಯಣ್. ಜಯಪ್ರಕಾಶ್ ನಾರಾಯಣ್ ಅವರ ಬಗ್ಗೆ ನಾನು ಬೇರೆ ಸಂದರ್ಭದಲ್ಲಿ ಮಾತನಾಡಿದ್ದಿದೆ. ಇವತ್ತು ನಾನು ವಿಶೇಷವಾಗಿ ಮಾರ್ಚ್ ತಿಂಗಳಾದ ಕಾರಣ ಲೋಹಿಯಾ ಅವರ ಜೀವನ ಮತ್ತು ಚಿಂತನೆಯನ್ನು ಕುರಿತು ಮಾತಾಡಲಿಕ್ಕಿದ್ದೇನೆ. ಯಾಕೆ ಲೋಹಿಯಾ ಚಿಂತನೆಯನ್ನು ಮಾತನಾಡ್ತಕ್ಕಂಥ ಅವಶ್ಯಕತೆ ಉಂಟಾಗಿದೆ ಅಂದರೆ, ನಮ್ಮ ಯುವಜನತೆ, ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳು, ಇಂಥವರಲ್ಲಿ ಲೋಹಿಯಾ ಮತ್ತು JP ಅವರ ಬಗ್ಗೆ ಒಂದು ಅಪಾರ ಪ್ರಮಾಣದ ಅಜ್ಞಾನವಿದೆ. ಇದಕ್ಕೆ ಕಾರಣವೂ ಇದೆ. ನಮ್ಮಲ್ಲಿ ಇತಿಹಾಸವನ್ನು ಬರೀತಕ್ಕಂಥವರು, ನಮ್ಮ ಇತಿಹಾಸವನ್ನು, ಭಾರತದ ಇತಿಹಾಸವನ್ನು ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಇತಿಹಾಸ ಮತ್ತು ಆಧುನಿಕ ಭಾರತದ ಇತಿಹಾಸ ಅಂತ 3 ಭಾಗ ಮಾಡಿ ಏನು ಇತಿಹಾಸವನ್ನು ನಾವು ಕಲಿಸ್ತೀವಿ. ಆಧುನಿಕ ಭಾರತದ ಇತಿಹಾಸವನ್ನು ಕಲಿಸೋದು ನಾವು ಬ್ರಿಟಿಷರು ಬಂದಾಗಿನಿಂದ ಸ್ವಾತಂತ್ರ್ಯ ಸಿಗುವ 1947ರವರೆಗೆ. ಬಹುತೇಕ ಇತಿಹಾಸದ ಪುಸ್ತಕಗಳು ಅಲ್ಲಿಗೆ ನಿಲ್ತವೆ. ಆದರೆ ಅಲ್ಲಿಂದ ಈಚೆಗೂ ಕೂಡ 75-80 ವರ್ಷ ಸ್ವಾತಂತ್ರ್ಯ ಬಂದಾಗಿದೆ. ಆ ನಂತರದ ಕಾಲಘಟ್ಟದ ವಿದ್ಯಮಾನಗಳನ್ನು ಇತಿಹಾಸವಾಗಿ ದಾಖಲಿಸಿರ್ತಕ್ಕಂಥದ್ದು ಕೆಲವೇ ಲೇಖಕರು. ಅದು ಕನ್ನಡದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಹೀಗಾಗಿ ಕನ್ನಡದ ಒಂದು ಓದುಗ ವಲಯಕ್ಕೆ JP ಮತ್ತು ಲೋಹಿಯಾ ಅವರ ಚಿಂತನೆ ಎಷ್ಟರ ಮಟ್ಟಿಗೆ ದಕ್ಕಬೇಕಾಯಿತು ಅಷ್ಟರ ಮಟ್ಟಿಗೆ ದಕ್ಕಿಲ್ಲ. ಆದರೆ ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಯತ್ನವೂ ಕೂಡ ನಡೆದಿದೆ. ಸುಮಾರು 30 ವರ್ಷಗಳ ಹಿಂದೆ ಕನ್ನಡದ ಹಿರಿಯ ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಅವರ ಅಧ್ಯಕ್ಷತೆಯಲ್ಲಿ ಆಗಿನ JH ಪಟೇಲ್ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿ ಲೋಹಿಯಾ ಅವರ ಸಮಗ್ರ ಬರಹಗಳನ್ನು ಕನ್ನಡಕ್ಕೆ ತರತಕ್ಕಂಥ ಒಂದು ಏರ್ಪಾಡನ್ನು ಮಾಡ್ತು. ನಟರಾಜ ಹುಳಿಯಾರ್, ಹಸನ್ ಐ ಸುರ್ಕೋಡ್ ಮುಂತಾದ ವಿಚಾರವಂತರು ಅದರಲ್ಲಿ ಸೇರಿಕೊಂಡು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದರು. ಕನ್ನಡದ ಅನೇಕ ಪ್ರಜ್ಞಾವಂತರ ಲೇಖಕರು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಲೋಹಿಯಾ ಅವರ ಬರಹಗಳನ್ನು ಕನ್ನಡಕ್ಕೆ ತಂದು ಅದನ್ನು ಸಂಸ್ಕೃತಿ ಇಲಾಖೆಯ ಮೂಲಕ ಪ್ರಕಟ ಮಾಡಿದರು. ಆದರೆ ಅದು
ಪುಸ್ತಕ ರೂಪದಲ್ಲಿ ಬಂದರೂ ಕೂಡ ಹೆಚ್ಚು ಜನರಿಗೆ ತಲುಪಲಿಲ್ಲ ಅಂಥೇಳಿ ನನಗನ್ನಿಸುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಆ, ಜ ಈ ರಾಮ್ ಮನೋಹರ್ ಲೋಹಿಯಾ ಅವರ ಬದುಕು ಮತ್ತು ಅವರ ಚಿಂತನೆಯ ಕೇಂದ್ರ ಕಾಳಜಿ ಏನು ಮತ್ತು ಕನ್ನಡದ ಪ್ರಜ್ಞಾವಂತ ಆ, ವಿಚಾರಧಾರೆಯ ಮೇಲೆ ಲೋಹಿಯಾ ಪ್ರಭಾವ ಹೇಗೆಲ್ಲ ಆಗಿದೆ, ಕನ್ನಡದಲ್ಲಿ ಯಾರೆಲ್ಲ ಲೇಖಕರು ಪ್ರಭಾವಿತರಾದರು ಮತ್ತು ನಮ್ಮ ರಾಜಕೀಯ ಮತ್ತು ಸಮಾಜದ ಮೇಲೆ ಲೋಹಿಯಾ ಚಿಂತನೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಮತ್ತು ಇನ್ನೇನು ಆಗಬೇಕಾಗಿದೆ. ಸೊ ಇಂಥ ಕೆಲವು ಅಂಶಗಳನ್ನು ಇಟ್ಟುಕೊಂಡು ಕೆಲವು ಮಾತುಗಳನ್ನು ಆಡಬೇಕು ಅಂದ್ಕೊಂಡಿದ್ದೇನೆ. ಲೋಹಿಯಾರಂಥ ದೊಡ್ಡ ಒಬ್ಬ ಆ, ಸಮಾಜ ಸುಧಾರಕ, ಒಬ್ಬ ವಿಚಾರವಾದಿಯ ಬಗ್ಗೆ ಸಮಗ್ರವಾಗಿ ಮಾತನಾಡೋದಿಲ್ಲ ಸಾಧ್ಯ ಇಲ್ಲದ್ರೂ ಕೂಡ ಅವರ ಬಗ್ಗೆ ಒಂದು ಆಸಕ್ತಿಯನ್ನು, ಅವರ ಬರಹಗಳ ಬಗ್ಗೆ, ಅವರ ಬದುಕಿನ ಬಗ್ಗೆ ಆಸಕ್ತಿ ಹುಟ್ಟಿಸ್ತಕ್ಕಂಥ ಕೆಲವು ಸಂಗತಿಗಳನ್ನು ಇಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೇನೆ. ನಿಮ್ಮಲ್ಲಿ ಎಲ್ಲರಲ್ಲೂ ವಿನಂತಿ, ಯಾರು ಈ ಚಾನಲ್ಲಿಗೆ ಹೊಸದಾಗಿ ಬಂದು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆನೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿದರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತದೆ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಚಾನಲ್ನಲ್ಲಿ ಅಂಥೇಳಿ ನಿಮ್ಮಲ್ಲಿ ವಿನಂತಿ. ಇನ್ನೊಂದು, ಲೋಹಿಯಾ ಅವರ ಕುರಿತಿರ್ತಕ್ಕಂಥ ಈ ವಿಡಿಯೋವನ್ನು ತಾವೆಲ್ಲರೂ ಕೂಡ ಸಂಪೂರ್ಣವಾಗಿ ವೀಕ್ಷಿಸಿ. ಲೋಹಿಯಾ ಅವರ ಚಿಂತನೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಹಿರಿಯರು ಏನಿದ್ದೀರಿ ತಾವೆಲ್ಲರೂ ಕೂಡ ತಮ್ಮ ವಿದ್ಯಾರ್ಥಿ ವಲಯಕ್ಕೆ ಈ ವಿಡಿಯೋವನ್ನು ಹಂಚಿಕೆ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಎಷ್ಟು ಜನರಿಗೆ ಸಾಧ್ಯ ಇದೆಯೋ ಅಷ್ಟು ಜನರಿಗೆ ಲೋಹಿಯಾ ಚಿಂತೆಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಶೇರ್ ಮಾಡಿ ಅಂಥೇಳಿ ಕೇಳಿಕೊಂಡು ಮುಖ್ಯ ವಿಷಯಕ್ಕೆ ಬರ್ತಾ ಇದ್ದೇನೆ. ಸ್ನೇಹಿತರೆ, ಲೋಹಿಯಾ ಅವರ ವಿಚಾರಧಾರೆಯನ್ನು ಕುರಿತು ಮಾತನಾಡುವುದಕ್ಕಂತೂ ಪೂರ್ವದಲ್ಲಿ ಅವರ ಜೀವನವನ್ನು ಕುರಿತು ನಾನು ಕೆಲವು ಮಾತುಗಳನ್ನು ಹೇಳಬೇಕು. ಅವರು ಯಾವ ಕಾಲಘಟ್ಟದಲ್ಲಿ ಜನಿಸಿದರು ಮತ್ತು ಮತ್ತು ನಮ್ಮ ಸಾಮಾಜಿಕ ಜೀವನವನ್ನು ಅವರು ಪ್ರಾರಂಭಿಸಿದರು ಅಂತ. ಲೋಹಿಯಾ ಅವರು ಈಗಿನ ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯ ಅಕ್ಬರ್ಪುರದಲ್ಲಿ ಜನಿಸಿದರು. 1910ರಲ್ಲಿ ಅವರು ಜನಿಸಿದ್ದು. 10ರಲ್ಲಿ ಜನಿಸಿರ್ತಕ್ಕಂಥ ಈ ಲೋಹಿಯಾ ಅಂತಕ್ಕಂಥ ಪದ ಏನಿದೆ, ಅವರ ರಾಮ ಮನೋಹರ್ ಲೋಹಿಯಾ ಅಂತಕ್ಕಂಥ ಹೆಸರಿನಲ್ಲಿರ್ತಕ್ಕಂಥ ಲೋಹಿಯಾ ಪದ, ಲೋಹ ಅಂದರೆ ಕಬ್ಬಿಣ ಅಂತ ಹೇಳಿ ಹಿಂದಿಯಲ್ಲಿ. ಅವರ ಪೂರ್ವಜರು ಕಬ್ಬಿಣದ ವ್ಯಾಪಾರ ಈ ರೀತಿ ಮಾಡ್ತಾ ಇರೋದ್ರಿಂದ ಆ ಲೋಹಿಯಾ ಅಂತಕ್ಕಂಥ ಒಂದು ಶಬ್ದ, ಲೋಹ ಅಂತಕ್ಕಂಥ ಶಬ್ದದಿಂದ ಅದು ಬಂದಿರತಕ್ಕಂಥ ಪದ ಅವರಿಗೆ ಅಂಟಿಕೊಂಡಿರ್ತಕ್ಕಂಥದ್ದು. ನಮ್ಮಲ್ಲಿ ಉದ್ಯೋಗದ ಆಧಾರದ ಮೇಲೆ ಕುಂಬಾರ, ಕಮ್ಮಾರ, ಸೊ ಈ ರೀತಿಯ ಬೆಸ್ತರು, ಈ ರೀತಿಯ ಉದ್ಯೋಗದ ಹೆಸರಿನ ಮೇಲೆ ಏನು ಬಡಿಗೇರ ಈ ರೀತಿ ಏನು ಬರ್ತಾವಲ್ಲ ಹೆಸರು, ಸೊ ಆ ರೀತಿ ಅವರಿಗೆ ಆ ಲೋಹ ಅಂತಕ್ಕಂಥ ಪದದಿಂದ ಬಂದಿರತಕ್ಕಂಥದ್ದು ಲೋಹಿಯಾ. ರಾಮ್ ಮನೋಹರ್ ಲೋಹಿಯಾ ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನು ಅಕ್ಬರ್ಪುರ, ಫೈಜಾಬಾದ್ ಅಲ್ಲಿ ಅಲ್ಲೇ ಮುಗಿಸಿ ನಂತರ ಅವರು ಕಾಶಿ ವಿದ್ಯಾಪೀಠದಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸ್ತಾರೆ. ಈಗಿನ ಕೋಲ್ಕತ್ತಾ ಏನಿದೆ, ಆಗಿನ ಕಲ್ಕತ್ತಾ ಅಲ್ಲಿ ಮತ್ತು ಈಗಿನ ಮುಂಬೈ, ಬಾಂಬೆ ಅಲ್ಲಿ ಅವರು ಉನ್ನತ ವ್ಯಾಸಂಗವನ್ನು ಮಾಡಿ ಮತ್ತೆ ಹೊರದೇಶಕ್ಕೆ ಅವ್ರು ಹೋಗಬೇಕಾಗ್ತದೆ. ಆ ಕಾಲದಲ್ಲಿ ಅಂಬೇಡ್ಕರ್ ಅವರೆಲ್ಲ ಹೊರದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗವನ್ನು ಮಾಡಬೇಕಾಯ್ತು. ಅಂದರೆ ನಮ್ಮಲ್ಲಿ ಆ ವ್ಯವಸ್ಥೆಗಳು ಇರಲಿಲ್ಲ. ಆ ಕಾರಣಕ್ಕಾಗಿ ಲೋಹಿಯಾ ಅವರು ಜರ್ಮನಿಗೆ ಹೋಗಿ ಅಲ್ಲಿ PhDಯನ್ನು ಮಾಡ್ತಾರೆ. 1932ರಲ್ಲಿ ಅವರು ಬರ್ಲಿನ್ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಗಳಿಸ್ತಾರೆ ಅರ್ಥಶಾಸ್ತ್ರದಲ್ಲಿ. ವಿಷಯ ಯಾವುದು? ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಕುರಿತು ಅರ್ಥಶಾಸ್ತ್ರದಲ್ಲಿ PhDಯನ್ನು ಪಡಿತಾರೆ ಲೋಹಿಯಾ ಜರ್ಮನಿಗೆ ಹೋಗೋದ್ರಿಂದ ಅವ್ರಿಗೆ ಆಗಿರ್ತಕ್ಕಂಥ ಇನ್ನೊಂದು ಲಾಭ ಏನು ಅಂದರೆ, ಈ ಪ್ರಪಂಚದ ಆಲೋಚನಾ ಕ್ರಮವನ್ನೇ ಬದಲಿಸ್ತಿರ್ತಕ್ಕಂಥ ಬಹುದೊಡ್ಡ ಲೇಖಕರು ಬರೆದಿರ್ತಕ್ಕಂಥ ಕೃತಿಗಳನ್ನು ಮೂಲ ಜರ್ಮನ್ನಲ್ಲೇ ಓದಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಹೆಗಲ್ ಇರ್ಬೋದು, ನಂತರ ಮಾರ್ಕ್ಸ್ ಇರ್ಬೋದು. ಸೊ ಇಂಥವರ ಬರಹಗಳನ್ನು ಮೂಲ ಭಾಷೆಯಲ್ಲಿಯೇ ಅವರಿಗೆ ಓದಲಿಕ್ಕೆ ಸಾಧ್ಯ ಆಯಿತು. ಇದರಿಂದ ಅವರ ಆಲೋಚನಾ ಕ್ರಮ ಬಹಳ ವಿಸ್ತಾರ ಆಯಿತು. ಅವರು ಹೆಗಲ್ ಮತ್ತು ಮಾರ್ಕ್ಸನ ರೀತಿಯಲ್ಲಿಯೇ ಸಮಾಜವನ್ನು ಗ್ರಹಿಸುವುದನ್ನು ಬಿಟ್ಟು ಭಿನ್ನ ರೀತಿಯಲ್ಲಿ ಗ್ರಹಿಸಿದರು. ಆದರೆ ಭಿನ್ನ ರೀತಿಯಲ್ಲಿ ಗ್ರಹಿಸಲಿಕ್ಕೆ ಒಂದು ತಳಹದಿಯನ್ನು ಕೊಟ್ಟಿದ್ದು ಅವರಿಗೆ ಮಾರ್ಕ್ಸ್ ಮತ್ತು
ಹೆಗಲ್ ಅವರ ಬರಹಗಳು. ಹೀಗೆ ಬಹಳ ವೈಚಾರಿಕವಾಗಿ ಬೆಳೆದಿರ್ತಕ್ಕಂತಹ ಲೋಹಿಯಾ ಭಾರತಕ್ಕೆ ಬಂದ ಮೇಲೆ ಅವರು ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡ್ರು. ನೋಡಿ, ಲೋಹಿಯಾ 1910ರಲ್ಲಿ ಜನಿಸಿ 1967ರಲ್ಲಿ ತೀರ್ಕೊಂಡ್ರು. ಒಟ್ಟು 57 ವರ್ಷ ಬದುಕಿದ್ರು. ಈ 57 ವರ್ಷದಲ್ಲಿ ಮೊದಲನ ಒಂದು 17 ವರ್ಷ ಬಿಟ್ಟರೆ, 17 ವರ್ಷ ಅಂದರೆ ವಿದ್ಯಾರ್ಥಿ, ಸಣ್ಣ ಹುಡುಗ ಅನ್ನೋ ಬಿಟ್ಟರೆ, 40 ವರ್ಷ ಅವರು ಸಾರ್ವಜನಿಕ ಜೀವನದಲ್ಲಿ ಇದ್ದರು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಸರಿಯಾಗಿ ಮೊದಲ 20 ವರ್ಷ ಭಾರತದ ಹೊರಗಿನ ವೈರಿಗಳು ಅಂದರೆ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟದಲ್ಲಿ ಅವರಿದ್ದರು. ಮೊದಲ 20 ವರ್ಷ, ಸಾರ್ವಜನಿಕ ಜೀವನದ 40 ವರ್ಷದಲ್ಲಿ ಮೊದಲ 20 ವರ್ಷ ಹೊರಗಿನ ವೈರಿಗಳೊಂದಿಗೆ ಹೋರಾಡಿದರು. ಅಲ್ಲಿಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅವರು 20 ವರ್ಷ ಬದುಕಿದ್ರು. ಆ 20 ವರ್ಷಗಳು ಕೂಡ ಅವರು ನಮ್ಮದೇ ಆಗಿರ್ತಕ್ಕಂಥ ಭಾರತೀಯ ಆಡಳಿತದ ವಿರುದ್ಧ ಹೋರಾಟ ಮಾಡಿದರು. ಅಂದರೆ ಯಾವುದನ್ನು ಉದ್ದೇಶ ಇಟ್ಟುಕೊಂಡು ನಾವು ಸ್ವಾತಂತ್ರ್ಯ ತಂದಿವೋ ಆ ಉದ್ದೇಶಕ್ಕೆ ವಿರುದ್ಧವಾಗಿ ಮತ್ತೆ ಆ ಬ್ರಿಟಿಷರ ಮಾದರಿಯಲ್ಲೇ ನಮ್ಮ ಆಡಳಿತ ಹೋಗ್ತಾ ಇದೆ ಅಂತಕ್ಕಂಥ ಒಂದು ಗ್ರಹಿಕೆಯಲ್ಲಿ ಅವರು ಹೋರಾಟವನ್ನು ಮಾಡಿದರು. ಈ 40 ವರ್ಷದ ಒಂದು ಸಾರ್ವಜನಿಕ ಬದುಕಿನಲ್ಲಿ ಬಹಳಷ್ಟು ಕಾಲ ಅವರು ವಿವಿಧ ಸೆರೆಮನೆಯಲ್ಲಿ ಕಳೆದರು. ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ ಸ್ವಾತಂತ್ರ್ಯ ಸಿಗಲಿಕ್ಕಂತೂ ಮೊದಲು ಬ್ರಿಟಿಷರು ಅವ್ರನ್ನ ಜೈಲಿಗೆ ಹಾಕಿದರು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮದೇ ಆಗಿರ್ತಕ್ಕಂಥ ಆಡಳಿತ, ನೆಹರು ಆಡಳಿತದಲ್ಲಿ ಅವರು ಜೈಲು ವಾಸವನ್ನು ಅನುಭವಿಸಿದರು. ಹೀಗೆ ಜೈಲು ವಾಸವನ್ನು ಆ ಕಡೆ ಈ ಕಡೆ ಎರಡೂ ಅನುಭವಿಸಿರ್ತಕ್ಕಂಥ ಲೋಹಿಯಾ ಅವರಿಗೆ ಅನಿಸಿದ್ದು, ಆ ಕ್ರೌರ್ಯಕ್ಕಿಂತ ಅಂದರೆ ಸ್ವತಂತ್ರ ಪೂರ್ವದ ಕ್ರೌರ್ಯಕ್ಕಿಂತ ನಮ್ಮವರು ಕೊಟ್ಟ ಕ್ರೌರ್ಯವೇ ಅತಿ ಹೆಚ್ಚಿಂದು ಅಂತ ಹೇಳಿ ಅನಿಸ್ತು. ಈ ಲೋಹಿಯಾ ಅವರು ಒಟ್ಟು ಈ ಬದುಕಿರ್ತಕ್ಕಂಥ ಅವರ ಜೀವಿತಾವಧಿಯಲ್ಲಿ ವಿಶೇಷ ಇನ್ನೊಂದು ಏನು ಅಂದರೆ, ಕೊನೆಯವರೆಗೂ ಅವರು ಮದುವೆ ಆಗಿರಲಿಲ್ಲ, ಅವಿವಾಹಿತರಾಗಿ ಉಳಿದ್ರು. ಗಾಂಧೀಜಿಯವರ ಪರಮ ಶಿಷ್ಯರಾಗಿದ್ದರು. ನೋಡಿ, ಗಾಂಧೀಜಿಯವರ ಇಬ್ಬರೂ ಕೂಡ, ನಾನು ಸ್ವತಂತ್ರೋತ್ತರ ಭಾರತದ 2 ಮಹಾನ್ ಚೇತನಗಳು ಅಂತ ಹೇಳಿದ್ನಲ್ಲ, ಒಂದು ಜಯಪ್ರಕಾಶ್ ನಾರಾಯಣ್, ಇನ್ನೊಂದು ಲೋಹಿಯಾ. ಈ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣ್ ಇಬ್ಬರು ಕೂಡ ಗಾಂಧಿಯ ಪ್ರಭಾವದಿಂದ ಬಹಳಷ್ಟು ಪ್ರಭಾವಿತರಾದರು. ಒಬ್ಬರು ಮದುವೆನೇ ಆಗಲಿಲ್ಲ. ಜಯಪ್ರಕಾಶ್ ನಾರಾಯಣ್ ಮದುವೆ ಆದರು, ಆದರೆ ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕಾಗಿಯೇ, ಸಾಮಾಜಿಕ ಹೋರಾಟದ ಕಾರಣಕ್ಕಾಗಿಯೇ ಮಕ್ಕಳು ಮರಿ ಇದ್ದರೆ ತೊಂದರೆ ಆಗುತ್ತೆ ಹೋರಾಟಕ್ಕೆ ಅಂತೇಳಿ ಸ್ವತಃ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳನ್ನೇ ಅವರು ತಡೆದರು. ಇದಕ್ಕೆ ಗಾಂಧೀಜಿನೇ ಕಾರಣ, ಗಾಂಧೀಜಿನೇ ಮಾರ್ಗದರ್ಶನ ಅಂಥೇಳಿ ನಾವು ಅದನ್ನು ಓದಿದ್ರೆ ಗೊತ್ತಾಗ್ತದೆ. ಒಂದು ರೀತಿಯ ಕ್ರೌರ್ಯ ಅನಿಸುತ್ತೆ. ಒಬ್ಬರು ಮದುವೆನೇ ಆಗಲಿಲ್ಲ, ಯಾರೋ ಲೋಹಿಯಾ, ಇನ್ನೊಬ್ಬರು ಮದುವೆ ಆಗಿ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಕ್ಕಳನ್ನು ಕೂಡ ಮಾಡಿಕೊಳ್ಳಿಲ್ಲ. ಹೀಗೆ ಗಾಂಧೀಜಿಯ ಒಂದು ಪ್ರಭಾವದಿಂದ ಬಹಳಷ್ಟು ಪ್ರಭಾವಿತರಾಗಿರ್ತಕ್ಕಂಥ ಲೋಹಿಯಾ ಗಾಂಧೀಜಿಯ ಆರಾಧಕರಾಗಿರಲಿಲ್ಲ, ಅವರ ಕಟು ವಿಮರ್ಶಕರೂ ಆಗಿದ್ದರು. ಗಾಂಧೀಜಿ ತೆಗೆದುಕೊಳ್ತಕ್ಕಂಥ ಅನೇಕ ತೀರ್ಮಾನಗಳನ್ನು ಬೌದ್ಧಿಕವಾಗಿ, ತಾತ್ವಿಕವಾಗಿ ವಿಮರ್ಶಿಸ್ತಕ್ಕಂತಹ ಒಂದು ಉನ್ನತ ಮಟ್ಟದ ಒಂದು ವೈಚಾರಿಕ ಪ್ರಜ್ಞೆಯನ್ನು ಕೂಡ ಅವರು ಇಟ್ಕೊಂಡಿದ್ದರು. ಹಾಗಾಗಿ ಭಾರತದ ಸಮಾಜ ಎದುರಿಸ್ತಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕುರಿತು ಅವರು ಚಿಂತನೆ ಮಾಡಿದರು. ಅವರ ಚಿಂತನೆಯನ್ನು ಒಟ್ಟು ನಾವು ಸಪ್ತ ಕ್ರಾಂತಿಗಳು ಅಂಥೇಳಿ ಅದನ್ನ ಗುರುತಿಸ್ತೇವೆ. ಈ ಸಪ್ತ ಕ್ರಾಂತಿ ಅವರು ಮಂಡಿಸಿದ್ದು ನೋಡಿದರೆ, ಪ್ರತಿಪಾದಿಸಿದ್ದು ನೋಡಿದರೆ, ಅವರೊಬ್ಬ ಸಮಾಜ ಸುಧಾರಕರಾಗಿದ್ದರು, ಒಬ್ಬ ಇತಿಹಾಸ ತಜ್ಞರಾಗಿದ್ದರು, ಪ್ರಖರ ಚಿಂತಕರಾಗಿದ್ದರು, ಮತ್ತು ಸಮಾಜ ನಿರ್ಮಾಣದ ಕನಸುಗಾರ ಆಗಿರುವುದರ ಜೊತೆನೇ ಕನಸು ಕಾಣ್ತಾ ಕೂಡ್ತಕ್ಕಂಥದ್ದಲ್ಲ, ಆ ಸಮಾಜದ ನಿರ್ಮಾಣಕ್ಕೆ ಹೋರಾಟ ಮಾಡ್ತಕ್ಕಂಥ ಒಬ್ಬ ಹೋರಾಟಗಾರರಾಗಿ ಕೂಡ ಅವರು ಬದುಕಿದರು ತಮ್ಮ ಕೊನೆಯ ಕಾಲದವರೆಗೂ ಕೂಡ. ಅವರು ಪ್ರತಿಪಾದಿಸ್ತಿರ್ತಕ್ಕಂಥ ಈ ಸಪ್ತ ಕ್ರಾಂತಿ ಯಾವುದು ಅಂತಕ್ಕಂಥದ್ದನ್ನು ನೋಡಿ. ಒಂದನೆಯದು ಲಿಂಗ ಸಮಾನತೆ, ಅಂದರೆ ಹೆಣ್ಣು ಗಂಡಿನ ಸಮಾನತೆ. ಎರಡನೇದು ವರ್ಣಭೇದ ಅಂದರೆ ಮೈ ಬಣ್ಣದ ಆಧಾರದ ಮೇಲೆ ತಾರತಮ್ಯ ಮಾಡ್ತಕ್ಕಂಥದ್ದು, ಇದನ್ನು ವಿರೋಧಿಸ್ತಕ್ಕಂಥದ್ದು. ಮೂರನೇದು ಹುಟ್ಟಿನ ಆಧಾರದ ಮೇಲೆ ಅಂದರೆ ಭೇದಭಾವ, ಜಾತಿಯ ಭೇದಭಾವವನ್ನು
ವಿರುದ್ಧ ಹೋಗಲಾಡಿಸೋದು, ಅದರ ವಿರುದ್ಧ ಹೋರಾಡ್ತಕ್ಕಂಥದ್ದು. ನಾಲ್ಕನೆಯದು ವಿದೇಶಿ ದಬ್ಬಾಳಿಕೆ, ಅದನ್ನು ನಿರ್ಮೂಲನೆ ಮಾಡಿ ವಿಶ್ವ ಸರ್ಕಾರದ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ಐದನೆಯದು ವರ್ಗ ಅಸಮಾನತೆಯ ವಿರುದ್ಧ ವರ್ಗ ಸಮಾನತೆಯನ್ನು, ಅಂದರೆ ಆರ್ಥಿಕ ಬಂಡವಾಳಶಾಹಿ, ಸಾಮ್ರಾಜ್ಯಶಾಹಿ ಮತ್ತು ಈ ರೀತಿಯ ಒಂದು ಆರ್ಥಿಕ ಅಸಮಾನತೆಯನ್ನು ವಿರೋಧಿಸಿ ಸಮಾಜವಾದಿ ಸಮಾಜದ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು. ಆರನೆಯದು ಈ ಮನುಕುಲದ ನಾಶಕ್ಕೆ ಕಾರಣವಾಗ್ತಕ್ಕಂಥ ಸಶಸ್ತ್ರ ನಿಷೇಧ, ಅಂದರೆ ಎರಡೂ ಮಹಾಯುದ್ಧಗಳ ಪರಿಣಾಮ ದಟ್ಟವಾಗಿ ಅವ್ರ ಮೇಲೆ ಆಗಿತ್ತು. ಸಶಸ್ತ್ರವನ್ನು ನಿಷೇಧ ಮಾಡ್ತಕ್ಕಂಥದ್ದು, ಸತ್ಯಾಗ್ರಹವನ್ನು ಬೆಂಬಲಿಸ್ತಕ್ಕಂಥದ್ದು. ಏಳನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ವೈಯಕ್ತಿಕ ಸ್ವಾತಂತ್ರ್ಯದ ಮೇಲೆ ನಡೀತಕ್ಕಂಥ ಆಕ್ರಮಣವನ್ನು, ಅದರ ವಿರುದ್ಧ ಹೋರಾಟ ಮಾಡಿ ಆ ವೈಯಕ್ತಿಕ ಬದುಕಿನ ಘನತೆಯನ್ನು ಎತ್ತಿ ಹಿಡಿಯತಕ್ಕಂಥದ್ರ ಪರವಾಗಿ ಇರ್ತಕ್ಕಂಥದ್ದು. ಹೀಗೆ 7 ರೀತಿಯ ಒಂದು ವಿಷಯಗಳಲ್ಲಿ ಕ್ರಾಂತಿಯನ್ನು, ಸಪ್ತ ಕ್ರಾಂತಿ ಅಂತ, ಇದನ್ನು ಲೋಹಿಯಾ ಸಪ್ತ ಕ್ರಾಂತಿ ಅಂತೇಳಿ ಕರಿತೀವಿ. ಸೊ ನಾನು ಈ ಎಲ್ಲ ಅಂಶಗಳನ್ನು ಕುರಿತು ವಿವರವಾಗಿ ಮಾತನಾಡೋಕ್ಕಾಗದೆ ಹೋದರೂ ಈ ವಿಷಯದಲ್ಲಿ ಲೋಹಿಯಾ ಅವರ ಚಿಂತನೆ ಏನಿತ್ತು ಅಂತಕ್ಕಂಥದ್ದನ್ನು ಸ್ಥೂಲವಾಗಿ ಹೇಳ್ತಾ ಹೋಗ್ತೇನೆ. ನೋಡಿ, ಮೊದಲನೇದು ಈ ಲಿಂಗ ಸಮಾನತೆ. ನೋಡಿ, ಅವರು ಆ ಸಪ್ತಕ್ರಾಂತಿಯಲ್ಲಿ ಅತ್ಯಂತ ಪ್ರಮುಖವಾಗಿ ಲಿಂಗ ಸಮಾನತೆಯನ್ನು ಮೊಟ್ಟ ಮೊದಲನೇದು, ಅಂದರೆ ನಮ್ಮಲ್ಲಿ ಈ ಗಂಡು ಹೆಣ್ಣಿನ ನಡುವೆ ಇರ್ತಕ್ಕಂಥ ಒಂದು ಅಸಮಾನತೆ ಏನಿದೆ, ನೈಸರ್ಗಿಕವಾಗಿ ಗಂಡು ಹೆಣ್ಣಿನ ದೇಹದಲ್ಲಿ ಇರ್ತಕ್ಕಂಥದ್ದು ಡಿಫರೆನ್ಸ್ ಇದೆ, ಡಿಸ್ಕ್ರಿಮಿನೇಷನ್ ಇಲ್ಲ. ನಾವು ಡಿಫರೆನ್ಸನ್ನೇ ಡಿಸ್ಕ್ರಿಮಿನೇಷನ್ ಆಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಅನ್ಯಾಯ ಅಂತಕ್ಕಂಥದ್ದು ಸ್ಪಷ್ಟ ತಿಳುವಳಿಕೆ ಅವರಿಗಿತ್ತು. ಅವರು ಕಾಸ್ಟ್ ಸಿಸ್ಟಮ್ ಅಂತಕ್ಕಂಥ ಒಂದು ಪುಸ್ತಕವನ್ನು, ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಪುಸ್ತಕ ಅವ್ರದ್ದು ಕಾಸ್ಟ್ ಸಿಸ್ಟಮ್, ಭಾರತದ ಜಾತಿ ವ್ಯವಸ್ಥೆ ಬಗ್ಗೆ ಇರತಕ್ಕಂಥ ಒಂದು ಪುಸ್ತಕ. ಅದರ ಮೊದಲ ಅಧ್ಯಾಯದಲ್ಲೇ ಅವರು ಈ ಜಾತಿ ಮತ್ತು ಲಿಂಗ ತಾರತಮ್ಯದ ಒಂದು ವಿಷಯವಾಗಿ ಪ್ರಸ್ತಾಪ ಮಾಡ್ತಾರೆ. ಅದರಲ್ಲಿ ಒಂದು ವಿಷಯವನ್ನು ನಾನು ಹೇಳಬೇಕು ನಿಮಗೆ. ಈ ಮಗಳ ಮದುವೆಯ ವಿಷಯದಲ್ಲಿ ಬಹಳ ಎಷ್ಟು ಒಂದು ಆಲೋಚನಾ ಕ್ರಮ, ಎಷ್ಟು ಅಡ್ವಾನ್ಸ್ ಆಗಿ ಅವ್ರು ಥಿಂಕ್ ಮಾಡಿದರು ಅಂದರೆ, ಈ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಯಾಕೆ ನಡೀತವೆ ಅಂದರೆ, ಲೈಂಗಿಕ ದೌರ್ಜನ್ಯ ಅಂತ ಹೆಣ್ಣು ಮಕ್ಕಳನ್ನು ನಾವು ಭೋಗದ ವಸ್ತುವನ್ನಾಗಿ ನೋಡುವ ದೃಷ್ಟಿಕೋನದಿಂದಲೇ ಅವರು ಆ ಶೀಲ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ಇಂಥದ್ರ ಕಡೆ ಗಮನ ಕೊಡೋದು ಮತ್ತು ಆ ಶೀಲವನ್ನು ಹರಣ ಮಾಡ್ತಕ್ಕಂಥದ್ದು ಒಂದು ಶೌರ್ಯದ ಸಂಕೇತ ಅಂತನೋ ಅಥವಾ ಸೇಡಿನ ಸಂಕೇತ ಅಂತನೋ ಈ ರೀತಿ ಬಳಕೆ ಅದ್ರ ಗಮನವನ್ನೇ ಕಡಿಮೆ ಮಾಡಿಬಿಟ್ರೆ ಆ ರೀತಿಯ ಲೈಂಗಿಕ ಅಪರಾಧಗಳು ಕಡಿಮೆ ಆಗ್ತವೆ ಅಂತಕ್ಕಂಥದ್ದು ಆಲೋಚನೆ ಇತ್ತು ಅವರಿಗೆ. ಅವರು ನೋಡಿ, ಆ ಕಾಲದಲ್ಲಿ ಈ ಕಾಲದಲ್ಲೇ ನಮಗೆ ಬೆಚ್ಚಿ ಬೀಳಿಸ್ತಕ್ಕಂಥದ್ದು, ಈ ಕಾಲದಲ್ಲಿ ಅದನ್ನು ಒಪ್ಪಿಕೊಳ್ಳೋರು ಅರ್ಧ ಜನ ಇದ್ದರೆ ಬೆಚ್ಚಿ ಬೀಳೋರು ಅರ್ಧ ಇದ್ದಾರೆ. ಆದರೆ 1950-60ರ ದಶಕದಲ್ಲಿ ಅವರು ಏನು ಬರೀತಾರೆ ಅಂದರೆ, ತಮ್ಮ ಮಗಳನ್ನು ಮದುವೆ ಮಾಡಿಕೊಡುವುದು ಅಪ್ಪ ಅಮ್ಮಂದಿರ ಹೊಣೆಗಾರಿಕೆ ಆಗಬಾರದು ಅಂತ ಬರೀತಾರೆ. ಮತ್ತು ಏನು ಹೊಣೆಗಾರಿಕೆ ಆಗಿರಬೇಕು? ಮಗಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡುವುದು, ಅವಳನ್ನು ಆರೋಗ್ಯವಂತಳನ್ನಾಗಿ ನೋಡಿಕೊಳ್ಳುವುದಷ್ಟೇ ಅಪ್ಪ ಅಮ್ಮರ ಹೊಣೆಗಾರಿಕೆ ಆಗಿರಬೇಕು. ಅವಳು ವಯಸ್ಸಿಗೆ ಬಂದಾಗ ಅವಳಿಷ್ಟದಂತೆ ನಡೆದುಕೊಂಡರೆ, ಇದನ್ನು ವಿಶೇಷವಾಗಿ ಲೈಂಗಿಕ ಸಂಬಂಧದ ಅಂಶದಲ್ಲಿ ಹೇಳ್ತಾರೆ. ಇನ್ನು ನೇರವಾಗಿಯೂ ಹೇಳ್ತಾರೆ ಮುಂದಿನ ಸಾಲುಗಳಲ್ಲಿ, ಯಾರಾದರೂ ಹುಡುಗನ ಜೊತೆಗೆ ಓಡಿ ಹೋದರೆ ಅಥವಾ ಯಾವುದಾದ್ರೂ ಅನೈತಿಕ ಸಂಬಂಧವನ್ನು, ಅನೈತಿಕ ಅಂದರೆ ಜನರೆಲ್ಲ ಅನ್ನೋದಕ್ಕೆ, ಅವರು ಅನೈತಿಕ ಅಂತ ಹೇಳೋದಿಲ್ಲ, ಅದಕ್ಕೆ ಸಹಜ ಅಂತ ಹೇಳ್ತಾರೆ. ಅನೈತಿಕ ಸಂಬಂಧವನ್ನು ಯಾರದ ಜೊತೆಗಾದರೂ ಇಟ್ಟುಕೊಂಡರೆ ಅದು ಗಂಡು ಹೆಣ್ಣಿನ ನಡುವಿನ ಸಹಜವಾಗಿರ್ತಕ್ಕಂಥ ಸಂಬಂಧ ಅಂತ ಹೇಳಿ ಗ್ರಹಿಸಿ ಅದನ್ನೊಂದು ಗುಣ ಎಂದು ಪರಿಗಣಿಸಬೇಕೇ ಹೊರತು ದೋಷ ಎಂದು ಪರಿಗಣಿಸಬಾರದು. ಆ ಕಾಲದಲ್ಲಿ ಯಾವ ಮಟ್ಟದ ಆಲೋಚನೆ ಅವರಿಗಿತ್ತು. ಇವತ್ತು ನೋಡಿ, ಅಂದರೆ ಒಬ್ಬ ಹುಡುಗಿ, ಮನೆಯ ಹುಡುಗಿ ಯಾರ್ದಾರೋ ಗಂಡ ಹುಡುಗನ ಜೊತೆಗೆ ಓಡಿ ಹೋದರೆ ಅದನ್ನು ಸಹಜವಾಗಿ ಅಂತಕ್ಕಂಥದ್ದು ಇವತ್ತು 50% ಸಾಧ್ಯ ಆಗಿದೆ. ನಾವು ಇವತ್ತು ಆ ರೀತಿಯಲ್ಲಿ ಮನೆಯ ಮಕ್ಕಳನ್ನು ಮದುವೆ ಮಾಡಿಕೊಡೋ ಸ್ಥಿತಿಯಲ್ಲಿ ಇಲ್ಲದೇ ಇರಬಹುದು. ಆದರೆ ಬೇರೆಯವರು ಮದುವೆ ಆಗಿದ್ದಾರೆ ಅಂದರೆ ನಾವು ಆಶ್ಚರ್ಯಪಡ್ತಕ್ಕಂಥ ಸ್ಥಿತಿಯಲ್ಲಿ ಇಲ್ಲ. ಅಂದರೆ ಸಮಾಜ ಈಗಾಗಲೇ ಸುಧಾರಣೆ ಆಗ್ತಾ ಬಂದಿದೆ. ಅಂದರೆ ಈ ರೀತಿ ಲೈಂಗಿಕ ಸಂಬಂಧಗಳ ವಿಷಯದಲ್ಲಿ ಆ ಹುಡುಗಿ ಬೇರೆ ಯಾರನ್ನಾದರೂ ಮದುವೆ ಆದರೆ ಅದನ್ನು ಸಹಜ ಗುಣ ಎಂದು ಪರಿಗಣಿಸಬೇಕೇ ಹೊರತು ದೋಷ ಎಂದು ಪರಿಗಣಿಸಬಾರದು ಅಂತ.
ಸೊ ಇದು ಮುಂದೆ ಆ, ಕನ್ನಡದ ಆ ಕಾಲಘಟ್ಟದ ಈ ಆಲೋಚನಾ ಕ್ರಮ ಕನ್ನಡ ಸಾಹಿತ್ಯ ಕೃತಿಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಅದು ಆಯಿತು. ತೇಜಸ್ವಿಯವರ ಆ, ಚಿದಂಬರ ರಹಸ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆಯ್ತಲ್ಲ, ಆ ಇಡೀ ಕೃತಿ ನೋಡಿ, ಅಲ್ಲಿ ರಫೀಕಾ ಮತ್ತು ಜಯಂತಿ ಅವರ ಪ್ರೇಮ ಪ್ರಕರಣ ಬರುತ್ತಲ್ಲ, ಇಡೀ ಊರು ಕಾಡಿಗೆ ಬೆಂಕಿ ಹತ್ತಿ, ಬೆಂಕಿ ಅಂದರೆ ಕೋಮುದ್ವೇಷ, ಆ ರಫೀಕನನ್ನು ಹಿಂದೂ ಮಾಡಲಿಕ್ಕೆ ಹಿಂದೂ ಸ್ವಾಮಿಗಳು ಹಿಂದೂ ಪುಡಾರಿಗಳು ಅಡ್ಡಾಡೋದು, ಮತ್ತು ಜಯಂತಿಯನ್ನೇ ಇಸ್ಲಾಮಿ ಪರಿವರ್ತಿಸಲಿಕ್ಕೆ ಆ ಧರ್ಮಗುರುಗಳು ಆ ರಾಜಕೀಯ ಸಮಾಜದ ಮುಖಂಡರು ಒದ್ದಾಡ್ತಕ್ಕಂಥದ್ದು, ಕೊನೆಗೆ ಅಷ್ಟರೂ ಕೂಡ ಆ ಕಾಡಿನ ಬೆಂಕಿಯಲ್ಲಿ ಸತ್ತು ಹೋಗ್ತಕ್ಕಂಥದ್ದು. ಇಂಥ ಒಂದು ಅದ್ಭುತವಾದಂಥ ರಚನೆ ತೇಜಸ್ವಿ ಮಾಡಬೇಕಾದ್ರೆ ಅದರ ಹಿಂದೆ ದಟ್ಟವಾಗಿರ್ತಕ್ಕಂಥ ಈ ಲೋಹಿಯಾ ಅವರ ಚಿಂತನೆಯ ಪ್ರಭಾವ ಇದೆ ಅಂತಕ್ಕಂಥದ್ದನ್ನು ನಾವು ಗ್ರಹಿಸಬೇಕು. ಲಿಂಗ ಸಮಾನತೆ ಮತ್ತು ಜಾತಿ ಧರ್ಮದ ಸಮಾನತೆ ಮುಂದೆ ಬರ್ತೀನಿ, ಅದರ ಏನಾದರೂ ಹಿನ್ನೆಲೆ ಅಂತ. ಮುಂದೆ ಇವರು ಈ ಲಿಂಗ ಸಮಾನತೆಯನ್ನು ಹೇಳಿ ಜಾತಿಯ ವಿಷಯದಲ್ಲಿ ಎಷ್ಟು ಅದ್ಭುತ ಚಿಂತಕರಾಗಿದ್ದರು ಅಂದರೆ, 1950ರ ದಶಕದಲ್ಲಿ ಕಾಶಿಯಲ್ಲಿ ಒಂದು ಘಟನೆ ನಡೀತು. ಭಾರತದ ರಾಷ್ಟ್ರಪತಿಯಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರು 200 ಜನ ಬ್ರಾಹ್ಮಣರ ಕಾಲನ್ನು ತೊಳೆದರು ಸಾರ್ವಜನಿಕವಾಗಿ. ಇದು ದೇಶಾದ್ಯಂತ ದೊಡ್ಡ ಚರ್ಚೆಗೆ ಗುರಿಯಾಗಿರ್ತಕ್ಕಂಥದ್ದು. ನೋಡಿ, ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲನೇ ಸರ್ಕಾರ ರಚನೆಯಾದಾಗ ಪ್ರಧಾನಮಂತ್ರಿ ವೈಚಾರಿಕ ಪ್ರಜ್ಞೆಯುಳ್ಳವರಾದರು. ಕೆಲವು ಮಿತಿಗಳ ನಡುವೆಯೂ ಕೂಡ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆಲೋಚಿಸ್ತಕ್ಕಂಥ ಪ್ರಧಾನಿಯಾದರು ನೆಹರು. ಆದರೆ ಸಂಪ್ರದಾಯವಾದಿ ರಾಷ್ಟ್ರಪತಿಯಾದರು ರಾಜೇಂದ್ರ ಪ್ರಸಾದ್. ಬಹಳ ಸಂಪ್ರದಾಯವಾದಿಯಾಗಿದ್ದರು ಅವರು. ಒಬ್ಬ ರಾಷ್ಟ್ರಪತಿಯಾಗಿ ಸಾರ್ವಜನಿಕವಾಗಿ 200 ಜನ ಬ್ರಾಹ್ಮಣರ ಕಾಲನ್ನು ತೊಳೆದರು. ಅತ್ಯಂತ ಇದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ಒಂದು ಲೇಖನವನ್ನು ಬರೆದರು. ಸಾರ್ವಜನಿಕವಾಗಿ ಒಬ್ಬ ರಾಷ್ಟ್ರಪತಿ ಕಾಲನ್ನು ತೊಳಿತಕ್ಕಂಥ ಜಾತಿಯ ಆಧಾರನೆ, ಬೇರೆ ಏನೂ ಅಲ್ಲ. ಅಲ್ಲಿ ಅರ್ಹತೆ ಇದ್ದದ್ದು ಅಂದರೆ ಬ್ರಾಹ್ಮಣರು ಅನ್ನೋ ಕಾರಣಕ್ಕಾಗಿ. ಸೊ ಇದನ್ನು ಅತ್ಯಂತ ಘೋರವಾಗಿ ಟೀಕಿಸಿರ್ತಕ್ಕಂತಹ ಲೋಹಿಯಾ ಆ ಬ್ರಾಹ್ಮಣ ಕಾಲು ತೊಳಸಿಕೊಳ್ತಕ್ಕಂಥವರಲ್ಲೂ ಕೂಡ ಒಂದು ಆತ್ಮಸಾಕ್ಷಿ ಅಂತ ಇರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಆ 200 ಜನ ಬ್ರಾಹ್ಮಣರನ್ನು ಗುರುತು ಮಾಡಿದ್ರಲ್ಲ ಕಾಲು ತೊಳಸ್ಕೊಳ್ಳಿಕ್ಕೆ, ಅದರಲ್ಲಿ ಒಬ್ಬನಿಗೆ ಆತ್ಮಸಾಕ್ಷಿ ಕಾಡುತ್ತೆ. ಇಡೀ ದೇಶದ ಒಬ್ಬ ರಾಷ್ಟ್ರಪತಿಯ ಕೂಡ ನಾನು ಕಾಲು ತೊಳಸ್ಕೊಂಡ್ರೆ ಅದು ಅವನ ಮನಸ್ಸು ಒಪ್ಪೋದಿಲ್ಲ, ಅವನು ಬಿಟ್ಟು ಹೋಗ್ತಾನೆ, ಅವನು ಬದಲಿ ಇನ್ನೊಬ್ಬನ ತಂದು ಅಲ್ಲಿಗೆ ತೊಳಸ್ತಾರೆ. ಈ ಘಟನೆ ಏನನ್ನು ಹೇಳ್ತದೆ ಅಂದರೆ, ಜಾತಿಯ ವಿಷಯದಲ್ಲಿ ಅತ್ಯಂತ ವಿರೋಧವನ್ನು ವ್ಯಕ್ತಿ ಇಡೀ ಮಾನವ ಕುಲ ಒಂದು ಅಂತಕ್ಕಂತಹ ಒಂದು ಆಲೋಚನಾ ಕ್ರಮ ಬೆಳಿಬೇಕು ಅಂತಕ್ಕಂಥದ್ದು ಅವರ ಆಲೋಚನಾ ಕ್ರಮ ಆಗಿತ್ತು. ಇದು ನೋಡಿ, ಈಗಿನ ಸರ್ಕಾರದಲ್ಲಿ ನಂತರ ಎಲ್ಲ ಮೀಸಲಾತಿ ಬಂತು, ಅಂತರ್ಜಾತೀಯ ವಿವಾಹ ಬಂತು. ಅಂತರ್ಜಾತೀಯ ವಿವಾಹವನ್ನು ನಾನು ತೇಜಸ್ವಿಯವರ ಕಾದಂಬರಿಯನ್ನು ಗುರುತು ಮಾಡಿದೆ. ಇವತ್ತು ನೋಡಿ, ನಮ್ಮ ಸಮಾಜದಲ್ಲಿ ಇವತ್ತು ಸರ್ಕಾರಗಳು ಅಂತರ್ಜಾತೀಯ ವಿವಾಹ ಮಾಡಿದರೆ 2 ಲಕ್ಷ 3 ಲಕ್ಷ ರೂಪಾಯಿ ಗೌರವಧನವನ್ನು ಕೊಡ್ತಕ್ಕಂತಹ ಒಂದು ಯೋಜನೆಯನ್ನು, ಇವೆಲ್ಲ ಇದರ ಹಿನ್ನೆಲೆ, ಇವೆಲ್ಲ ಲೋಹಿಯಾ ಚಿಂತನೆಯ ಹಿನ್ನೆಲೆ. ಅದಕ್ಕಿಂತ ಹಿಂದೆ ನೋಡಿ, ಜಾತಿಯ ಬಗ್ಗೆ ಅಷ್ಟೊಂದು ವಿರೋಧ ಇಲ್ಲ. ನವೋದಯ ಅಲ್ಲಿಂದ ಹಿಂದೆ ಈ 50ರ ನಂತರ ಈ ಲೋಹಿಯಾ ಅವರ ಚಿಂತನೆ ಇದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಮಾಜದ ಲೇಖಕರು ಮತ್ತು ರಾಜಕಾರಣಿಗಳು ಇವ್ರ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿದೆ. ಇವತ್ತಿನ ಮೀಸಲಾತಿ, ನಂತರ 70ರ ದಶಕದಲ್ಲಿ ಕರ್ನಾಟಕದಲ್ಲಿ ಬಂದಂಥ ಒಂದು ಚಳುವಳಿ, ದೇವರಾಜ ಅರಸು ಅವರು ಮೀಸಲಾತಿಯನ್ನು ತಂದಿದ್ದು, ಇವೆಲ್ಲದರ ಹಿನ್ನೆಲೆಯಲ್ಲಿ ಆ ನಿಮ್ನ ವರ್ಗದ ಜಾತಿಗಳನ್ನು ಮೇಲೆ ಎತ್ತಿ ಅದು ಸಮಾಜದಲ್ಲಿ ತಲೆ ಎತ್ತಿ ಬಾಳುವಂತೆ ಮಾಡಬೇಕು ಅಂತಕ್ಕಂಥ ಆಲೋಚನಾ ಕ್ರಮ ಇದು ಲೋಹಿಯಾ ಅವರ ಅದ್ಭುತವಾಗಿರ್ತಕ್ಕಂಥ ಜಾತಿಯನ್ನು ಕುರಿತಿರ್ತಕ್ಕಂಥ ಚಿಂತನೆ. ಲೋಹಿಯಾ ಅವರು ಹಿಂದೂ ಮುಸ್ಲಿಂ ಈಗಿನ ಸಮಸ್ಯೆ ಏನಿದೆ ಇದ್ರ ಬಗ್ಗೆಯೂ ಕೂಡ ಆಳವಾಗಿ ಆಲೋಚನೆ ಮಾಡಿದರು. ಹೈದರಾಬಾದ್ನಲ್ಲಿ ಅವರು ಒಂದು ಭಾಷಣವನ್ನು ಮಾಡಿದರು. ಹೈದರಾಬಾದು ಅಂದರೆ ನಿಮಗೆ ಹಿಂದೂ ಮುಸ್ಲಿಮರು ಸಮಸಮ, ಆ ಕಾಲದಲ್ಲಿ ಸಮಸಮ ಇರ್ತಕ್ಕಂಥ ಒಂದು, ಅಲ್ಲಿ ಎಷ್ಟು ಉದಾತ್ತವಾಗಿ ಅವರು ಮಾತನಾಡ್ತಾರೆ ಅಂದರೆ, ಎಲ್ಲಿಯವರೆಗೂ ಈ ಭಾರತದಲ್ಲಿ ಮುಸ್ಲಿಮರಿಗೆ ಏನಿದೆ ಅಂದರೆ, ಮುಸ್ಲಿಮರ ಇಲ್ಲಿ ತಿಳುವಳಿಕೆ ಮತ್ತು ಹಿಂದೂಗಳ ತಿಳುವಳಿಕೆ ಏನು ತಪ್ಪು ತಿಳುವಳಿಕೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಅವರು ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ನಮ್ಮ ದೇಶದಲ್ಲಿ ಈ ವರ್ಣ ಸಂಕರ ಅಂತಕ್ಕಂಥದ್ದು ಹಿಂದೆ ಆಕ್ರಮಣ, ಯುದ್ಧ ಇವೆಲ್ಲ ನಡೆದಾಗ ಯಾರಿಗೆ ಈ ತಂದೆ ತಾಯಿ ಯಾರು ನೋಡಿ, ಸೈನ್ಯ ನುಗ್ಗಿದಾಗ ಆಕ್ರಮಣ ನಡೀತಿತ್ತು, ಲೈಂಗಿಕ ಅಪರಾಧಗಳು ನಡೀತಿತ್ತು,
ನಮ್ಮ ಅಜ್ಜಿನೋ ಅಜ್ಜನೋ ಯಾರೋ ಅವರ ಲೈಂಗಿಕ ಆಕ್ರಮಣಕ್ಕೆ ಗುರಿಯಾಗಿರ್ಬೋದು, ಯಾರೋ ನಮ್ಮ ಅಜ್ಜ ಇನ್ಯಾರಿಗೋ ಹುಟ್ಟಿರ್ಬೋದು. ಹೀಗೆ ಅಂದರೆ ಒಂದು ವಂಶ ಪರಿಶುದ್ಧತೆ ಅಂತ ಏನು ಹೇಳ್ತೀವಿ, ಅದು ನಮ್ಮಲ್ಲಿ ಇಲ್ಲ. ಎಲ್ಲ ಸಂಕರದಿಂದ ಹುಟ್ಟಿರ್ತಕ್ಕಂಥವ್ರು ನಾವು. ಹಾಗಾಗಿ ಅವ್ರು ಹೇಳ್ತಾರೆ, ರಜಿಯಾ ಶೇರ್ಷಃ ಜಾಯಿಸಿ ಇಂಥವರು ನಮ್ಮ ಪೂರ್ವಜರು ಅಂತೇಳಿ ಭಾರತದ ಹಿಂದೂಗಳು ಗ್ರಹಿಸಬೇಕು. ಮತ್ತು ಗಜನಿ ಬಾಬರ್ ಗೋರಿ ಇಂಥವರು ದಬ್ಬಾಳಿಕೆ ಮಾಡ್ತಕ್ಕಂಥ ದುರ್ಜನರಾಗಿದ್ದರು ಅಂಥೇಳಿ ಮುಸ್ಲಿಮರು ಗ್ರಹಿಸಬೇಕು. ಎಲ್ಲಿವರೆಗೂ ಈ ಗ್ರಹಿಕೆ ಬರೋದಿಲ್ವೋ ಅಲ್ಲಿವರೆಗೂ ಸಾಮರಸ್ಯ ಅನ್ನೋದು ಹುಟ್ಟೋದಿಲ್ಲ. ಭಾರತದ ಮುಸ್ಲಿಮರ ಸಹೋದರರು ಭಾರತದ ಹಿಂದೂಗಳೇ ಹೊರತು ಅರ್ವಸ್ಥಾನದ ಮುಸ್ಲಿಮರು ಅಲ್ಲ. ಇದನ್ನು ನೀವು ಮುಸ್ಲಿಮರು ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಒಂದು ತಿಳುವಳಿಕೆಯನ್ನು ಅವರು ಹೇಳ್ತಾರೆ. ಹಾಗಾಗಿ ಭಾರತೀಯ ಒಂದು ಚಿಂತನಾ ಕ್ರಮದಲ್ಲಿ ಉರ್ದು ಭಾಷೆಯ ಬಗ್ಗೆಯೂ ಕೂಡ ಅವ್ರು ಹೇಳ್ತಾರೆ. ನೋಡಿ, ಮುಸ್ಲಿಮರಿಗೆ ಉರ್ದುವನ್ನು ತಳುಕು ಹಾಕ್ತಕ್ಕಂಥ ಒಂದು ಕ್ರಮ ಇದೆ. ಇದ್ರ ಬಗ್ಗೆ ಎಷ್ಟು ಅದ್ಭುತವಾಗಿ ಅವ್ರು ಹೇಳಿದ್ರು ಅಂದರೆ, ಪಾಕಿಸ್ತಾನ ಉರ್ದು ಏನು ಹೇಳ್ತೀವಲ್ಲ, ಪಾಕಿಸ್ತಾನದಲ್ಲಿ ಆ ಕಾಲದಲ್ಲಿ 8-9 ಕೋಟಿ ಜನ ಇದ್ದದ್ದು. 8-9 ಕೋಟಿಯಲ್ಲಿ ಅರ್ಧ ಜನ ಪಂಜಾಬ್, ಅಂದರೆ ಪಂಜಾಬ್ ಡಿವೈಡ್ ಆಯಿತು, ಪಾಕಿಸ್ತಾನದಲ್ಲಿ ಸೇರ್ಕೊಳ್ತಲ್ಲ. ಆ ಪಂಜಾಬ್ದಲ್ಲಿ ಇರ್ತಕ್ಕಂಥವ್ರು ನಾವೇನು ತಿಳ್ಕೊಂಡಿವಿ, ಮುಸ್ಲಿಮರು ಉರ್ದು ಅಂದ ತಕ್ಷಣವೇ ಬಲಗಡೆಯಿಂದ ಎಡಗಡೆ ಬರೀತಕ್ಕಂಥ ಒಂದು ಭಾಷೆ ಹೀಗೆ. ಆದರೆ ಎಷ್ಟು ಜನರ ಭಾಷೆ ಆಗಿತ್ತು ಅನ್ನೋದನ್ನು ಅವರು ಬಹಳ ಅಂಕಿಅಂಶ ಸಮೇತ ಹೇಳ್ತಾರೆ. ಪಾಕಿಸ್ತಾನ ಡಿವೈಡ್ ಆದಾಗ ಪಾಕಿಸ್ತಾನ 8-9 ಕೋಟಿ ಜನ ಇದ್ದದ್ದು. ಅದರಲ್ಲಿ ಅರ್ಧ ಭಾಗ ಜನ ಪಂಜಾಬ್ದವರು. ಆ ಪಂಜಾಬ್ದವರು ದೇವನಾಗರಿಯಲ್ಲಿ ಅಂದರೆ ಬರೀತಕ್ಕಂಥದ್ದು ದೇವನಾಗರಿ ಲಿಪಿಯಲ್ಲಿ, ಪಂಜಾಬಿಯಲ್ಲೇ ಮಾತಾಡ್ತಿದ್ರು, ಪಂಜಾಬಿಯಲ್ಲೇ ಇದ್ದರು. ಪಾಕಿಸ್ತಾನದಲ್ಲಿ ಇದ್ದರು ನಿಜ. ಅದೇ ರೀತಿ ಬಂಗಾಳ ಇತ್ತಲ್ಲ, ಈಗ ಪೂರ್ವ ಬಂಗಾಳ ಇತ್ತಲ್ಲ, ಈಗೇನು ಬಾಂಗ್ಲಾದೇಶ ಆಗಿದೆ, ಅಲ್ಲಿ ಇರ್ತಕ್ಕಂಥವರು ಕೂಡ ಪೂರ್ತಿ ಉರ್ದು ಅಲ್ಲ, ಬಂಗಾಳ ಡಿವೈಡ್ ಆಗಿರೋದ್ರಿಂದ ಬಂಗಾಳಿ ಭಾಷೆಯಲ್ಲಿ ಮಾತನಾಡ್ತಕ್ಕಂಥವರೇ ಬಾಂಗ್ಲಾದೇಶದಲ್ಲಿ ಅರ್ಧ ಜನ ಇದ್ದರು. ಹೀಗಾಗಿ ಉರ್ದುವನ್ನು ನೀವು ಮುಸ್ಲಿಮರಿಗೆ, ಅದು ಮುಸ್ಲಿಂ ರಾಷ್ಟ್ರಗಳಿಗೆ ತಳುಕು ಹಾಕೋದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದರು. ಲೋಹಿಯಾ ಹೀಗೆ ಭಾಷೆ, ಲಿಂಗ, ಜಾತಿ, ವರ್ಗ ಇದಲ್ಲದೆ ಭಾರತೀಯ ಸಮಾಜವನ್ನು ಹಾಳು ಮಾಡ್ತಕ್ಕಂತಹ, ಸೌಹಾರ್ದತೆಯನ್ನು ಕದಡ್ತಕ್ಕಂಥ ಇನ್ನೂ ಅನೇಕ ಸಮಸ್ಯೆಗಳನ್ನು ಕುರಿತು ಅವರು ಬರೆದಿದ್ದಾರೆ. ಇಲ್ಲಿಯ ಪುರಾಣಗಳ ಬಗ್ಗೆ ರಾಮಕೃಷ್ಣ ಶಿವ ಅಂತಕ್ಕಂಥ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಎಲ್ಲರೂ ಅದ್ಭುತವಾದಂಥ ಆರ್ಟಿಕಲ್, ತುಂಬ ಓದಲೇಬೇಕಂಥದ್ದು. ನಾವು ನಮ್ಮ ಮಹಾಭಾರತ, ನಮ್ಮ ರಾಮಾಯಣ ಇಂಥವನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೇವೆ, ಯಾವ ಮಟ್ಟದಲ್ಲಿ ಅವರು ಅರ್ಥ ಮಾಡ್ಕೊಂಡಿದ್ರು ಅಂತ. ದ್ರೌಪದಿ ಮತ್ತು ಸಾವಿತ್ರಿ ಅಂತಕ್ಕಂಥ ಒಂದು ಲೇಖನವನ್ನು ಬರೀತಾರೆ ಅವರು. ಅಲ್ಲಿ ಹೇಳ್ತಾರೆ, ನಮ್ಮಲ್ಲಿ 2 ಮಾದರಿ ಇದೆ ಸ್ತ್ರೀಯರನ್ನು ಗುರುತಿಸುವಾಗ. ಒಂದು ಸೀತಾ ಮಾದರಿ, ಇನ್ನೊಂದು ದ್ರೌಪದಿ ಮಾದರಿ. ಈ ಸೀತಾ ಮಾದರಿ ಅಂದರೆ ಸಾವಿತ್ರಿ ಮಾದರಿ. ಸಾವಿತ್ರಿ ಮಾದರಿ, ಸೀತಾ ಮಾದರಿ ಅಂದರೆ ಏನು ಅಂದರೆ, ಒಳ್ಳೆಯದೋ ಕೆಟ್ಟದ್ದೋ ಗಂಡ ಹೇಳ್ದಂಗೆ ಕೇಳ್ಕೊಂತ ಹೋಗೋದು. ಅವನಿಗೆ ಒಳ್ಳೇದು ಹೇಳ್ತಾನೋ ಕೆಟ್ಟದ್ದು ಹೇಳ್ತಾನೋ, ಗಂಡ ಏನು ಹೇಳ್ತಾನೋ ಅದನ್ನು ಕೇಳ್ಕೊಂತ ಹೋಗೋದು. ಇದನ್ನು ಭಾಳಷ್ಟು ಜನ ಇದನ್ನ ಆದರ್ಶೀಕರಿಸ್ತಾರೆ. ಏನು, ಇದೊಂದು ಸುಖಿ ದಾಂಪತ್ಯ, ಆದರ್ಶ ದಾಂಪತ್ಯ ಅಂತ. ಈ ಆದರ್ಶ ದಾಂಪತ್ಯ ಅನ್ನೋದು ಭಾಳ ನೀವು ಅನುಮಾನದಿಂದ ನೋಡಬೇಕಂತ ಸಂಗತಿ. ಅದು ಭಾರತದಲ್ಲಿ ಅನೇಕ ಆದರ್ಶ ದಂಪತಿಗಳು ಆದರ್ಶ ದಾಂಪತ್ಯ ಆಗಿರಲ್ಲ. ಅವು ನೋಡ್ಲಿಕ್ಕೆ ಹಾಗೆ ಕಾಣ್ತವೆ. ನಾನೊಂದು ಕುಟುಂಬ ನೋಡ್ತಾ ಇದ್ದೆ, ಅಲ್ಲಿ ಅವ್ರನ್ನ ಭಾಳಷ್ಟು ಜನ ಗಂಡ ಹೆಂಡತಿ ಆದರ್ಶ ದಂಪತಿಗಳು ಅಂತ ಕರಿತಾ ಇದ್ರು ಅವ್ರನ್ನ. ಯಾಕಂದ್ರೆ ಅವ್ರು ಎಂದು ಗಲಾಟೆ ಮಾಡ್ತಿರ್ಲಿಲ್ಲ, ಜಗಳ ಆಗ್ತಿರ್ಲಿಲ್ಲ ಮನೆಯಲ್ಲಿ. ಹಾಗಾಗಿ ಎಲ್ಲರೂ ಅವ್ರನ್ನ ತೋರಿಸೋರು ಆದರ್ಶ. ಅಲ್ಲಿ ನಡೀತಕ್ಕಂಥ ಸಂಗತಿ ಅಂದರೆ, ಗಂಡ ದಿನೋ ಹೆಂಡತಿ ಹೊಡಿತಿದ್ದ. ಆ ಹೆಂಡತಿ ಒಂದು ದಿವಸನೂ ಕೂಡ ಹೊಡಿತಿರ್ಲಿಲ್ಲ, ಎಲ್ಲ ಹೊಡೆಸ್ಕೊಂಡು ಸುಮ್ಮನೆ ಇರ್ತಾಯಿದ್ಲು, ಗಲಾಟೆ ಆಗ್ತಿರ್ಲಿಲ್ಲ. ಹೀಗೆ ಅವ್ನು ಹೊಡೆದಂಗೆ ಹೊಡೆಸ್ಕೊಂಡು ಸುಮ್ಮನೆ ಇದ್ದವಕ್ಕೆಲ್ಲ ನಾವು ಆದರ್ಶ ಅಂತ ಹೇಳಿದ್ವಿ. ಇದು ಆದರ್ಶ ಅಲ್ಲ. ಈ ಹಿನ್ನೆಲೆಯಲ್ಲಿ ಲೋಹಿಯಾ ಹೇಳ್ತಾರೆ ಅವರು, ಸಾವಿತ್ರಿ ಮತ್ತು ಸೀತೆ ಇದಾರಲ್ಲ, ಇಂಥ ಹೆಣ್ಣು ಮಕ್ಕಳ ಅವಶ್ಯಕತೆ ನಮಗೆ ಈಗಿಲ್ಲ. ಅಂದರೆ ಈ ರೀತಿ ದಬ್ಬಾಳಿಕೆಯನ್ನು ಸಹಿಸ್ಕೊಳ್ತಕ್ಕಂತಹ ಮತ್ತು ಗಂಡ ಹೇಳಿದ್ದಕ್ಕೆಲ್ಲ ಹೋಗ್ಬಿಡ್ತಕ್ಕಂತಹ ಇಂಥ ಹೆಣ್ಣು ಮಕ್ಕಳು ಈಗ ಅವಶ್ಯಕತೆ ಇಲ್ಲ ಅಂತ ಎಷ್ಟರಲ್ಲಿ 50ರ ದಶಕದಲ್ಲೇ ಹೇಳಿದ್ರು ಈ ಮಾತನ್ನು ಅವರು. ಹಾಗಾಗಿ ಸೀತೆಗಿಂತಲೂ ದ್ರೌಪದಿ ಭಾರಿ ಮುಖ್ಯ ಅಂತ ಅನ್ನಿಸ್ತವ್ರಿಗೆ. ದ್ರೌಪದಿ 5 ಜನ ಗಂಡರು ಅಷ್ಟರನ್ನೆಲ್ಲ ಸಂಭಾಳಿಸ್ತಕ್ಕಂಥದ್ದು ಮತ್ತು ಅವರ ಒಂದು ಬೌದ್ಧಿಕ ಸಾಂಗತ್ಯ. ಅವ್ರು ಹೇಳ್ತಾರೆ, ಪುರಾಣವನ್ನು ಕೂಡ ಬಹಳ, ನಮ್ಮ ಮಹಾಭಾರತವನ್ನು ಕೃಷ್ಣನಿಗೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ರಾಧೆ ಅಂತ ಒಬ್ಬ ಬಿಳಿ ಹುಡುಗಿಯನ್ನು, ಮೈಬಣ್ಣದ ಬಗ್ಗೆ ಹೇಳ್ತಾ, ಒಬ್ಬ ಹುಡುಗಿಯನ್ನು ಸಂಗಾತಿಯನ್ನು ಮಾಡಿರ್ತಕ್ಕಂಥ ನಮ್ಮ ಪುರಾಣ ವಯಸ್ಸಿಗೆ ಬಂದ ಮೇಲೆ ದ್ರೌಪದಿಯನ್ನು ಸಂಗಾತಿಯನ್ನಾಗಿ ಮಾಡ್ತು.
ದ್ರೌಪದಿಯ ಸಾಂಗತ್ಯವನ್ನು ಅವನಿಗೆ ಕೊಡಿಸ್ತು. ಅವಳು ಮೈಬಣ್ಣದ ಬಗ್ಗೆ ಬರಿತಾ ಅವ್ರು ಹೇಳ್ತಾರೆ, ಭಾರತೀಯ ಸೌಂದರ್ಯ ಮತ್ತು ಮೈಬಣ್ಣ ಅಂತಕ್ಕಂಥ ಒಂದು ಆರ್ಟಿಕಲ್ನಲ್ಲಿ ಅವ್ರು ಹೇಳ್ತಾರೆ, ಈ ಭಾರತೀಯರ ಒಂದು ಅಂದರೆ ತೆಳ್ಳಗೆ ಬೆಳ್ಳಗೆ ಇದ್ದರನ್ನ ಗೌರವಿಸ್ತಕ್ಕಂಥ, ಚಂದ ಕಾಣ್ತಕ್ಕಂಥ, ಕಪ್ಪು ದಪ್ಪ ಇದ್ದರನ್ನ ಜರಿತಕ್ಕಂಥ ಒಂದು ಒಂದು ಸೌಂದರ್ಯದ ಪ್ರಜ್ಞೆ ಬೆಳೀತಲ್ಲ ನಮಗೆ, ಇದು ಬ್ರಿಟಿಷರಿಂದ ಬಂದಿರತಕ್ಕಂಥದ್ದು ಅನ್ನೋದನ್ನು ಪ್ರತಿಪಾದಿಸ್ತಾರೆ ಅವರು. ಹಿಂದೆ ಅವ್ರು ಬರಲಿಕ್ಕಂತೂ ಪೂರ್ವದಲ್ಲಿ ಹಿಂದೆ ನಮಗೆ ಸಹಜವಾಗಿ ಸೌಂದರ್ಯದ ಪ್ರಜ್ಞೆ ಹಾಗಿರಲಿಲ್ಲ. ದ್ರೌಪದಿಯನ್ನು ಅಂದರೆ ಶ್ಯಾಮೆ ಈ ಕಪ್ಪು ಬಣ್ಣದವರು. ಸೊ ಕಪ್ಪು ಬಣ್ಣದವ್ರನ್ನು ಕೂಡ ಸೌಂದರ್ಯವನ್ನು ಒಂದು ಗೌರವಿಸ್ತಕ್ಕಂಥದ್ದೇ ನಮ್ಮದಿತ್ತು. ಹಾಗಾಗಿ ಬಣ್ಣದ ಆಧಾರದ ಮೇಲೆ, ಮೈ ಬಣ್ಣದ ಆಧಾರದ ಮೇಲೆ ಮನುಷ್ಯರಲ್ಲಿ ತಾರತಮ್ಯ ಮಾಡ್ತಕ್ಕಂಥದ್ದು ತಪ್ಪು ಕ್ರಮ ಅಂತಕ್ಕಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದರು. ಸೊ ಹೀಗೆ ಸೌಂದರ್ಯ, ಮೈಬಣ್ಣದ ಬಗ್ಗೆ, ನಂತರ ಜಾತಿಯ ಬಗ್ಗೆ, ಲಿಂಗ ತಾರತಮ್ಯದ ಬಗ್ಗೆ, ಸೊ ಇಷ್ಟೆಲ್ಲ ಹೇಳ್ತಕ್ಕಂಥವ್ರು ಮುಖ್ಯವಾಗಿ ಇನ್ನೊಂದು 2-3 ಅಂಶ ಸಪ್ತ ಕ್ರಾಂತಿಗಳಲ್ಲಿ ಬರ್ತಕ್ಕಂಥದ್ದು. ಒಂದು ಆರ್ಥಿಕ ಅಸಮಾನತೆ ಮತ್ತು ಈ ಬಂಡವಾಳಶಾಹಿ ವ್ಯವಸ್ಥೆ ಏನಿತ್ತು, ಈ ಬಂಡವಾಳಶಾಹಿ ವ್ಯವಸ್ಥೆ ಅಂದರೆ ದೇಶದ ಶ್ರೀಮಂತವೋ ಬಡವೋ ಅಂತಕ್ಕಂಥ ಗುರುತು ಮಾಡ್ತಕ್ಕಂಥದ್ದು ದೇಶದ ಸಂಪತ್ತನ್ನಲ್ಲ, ದೇಶದ ಸಂಪತ್ತನ್ನು ಎಷ್ಟು ಜನ ಹಂಚಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಸಮಾಜವಾದಿ ಸಮಾಜ ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಒಬ್ಬ ಶ್ರೀಮಂತ ಬಡವರ ಇವರ ನಡುವಿನ ಅಂತರವನ್ನು ಕಡಿಮೆ ಮಾಡಿ ಎಲ್ಲರೂ ಸುಖದಿಂದ ಬಾಳ್ತಕ್ಕಂಥ ಆರ್ಥಿಕ ಒಂದು ಸಂಪತ್ತನ್ನು ಉತ್ಪಾದಿಸುವವರು, ಅದನ್ನು ಭೋಗಿಸುವವರು ಆಗಬೇಕು, ಅದರಲ್ಲಿ ಅವ್ರಿಗೆ ಹಕ್ಕು ಸಿಗಬೇಕು ಅಂತಕ್ಕಂಥ ಆಲೋಚನೆಯನ್ನು ಅವರು ಮಂಡಿಸಿದರು. ಸಮಾಜವಾದಿ ಚಿಂತನೆ ಅವ್ರದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬೀರ್ತು. ಆ ಸಮಾಜವಾದಿ ಚಳುವಳಿ ನಮ್ಮಲ್ಲಿ ನಡೀತು. ಶಾಂತವೇರಿ ಗೋಪಾಲ್ಗೌಡ, JH ಪಟೇಲು, ಆ ನಂತರದ ಪೀಳಿಗೆಯಲ್ಲಿ ಕೋಣಂದೂರು ಲಿಂಗಪ್ಪ, ಸೊ ಇಂಥವರೆಲ್ಲ ಅನೇಕ, ಕಾಗೋಡು ತಿಮ್ಮಪ್ಪ, ಹೀಗೆ ಅನೇಕ ಜನ ಸಮಾಜವಾದಿಗಳು, S ಬಂಗಾರಪ್ಪ, ಹೀಗೆ ಅನೇಕ ಜನ ಸಮಾಜವಾದಿಗಳು ನಮ್ಮಲ್ಲಿ. ಅವ್ರನ್ನ ನಂತರ ಅವರ ಪೀಳಿಗೆಯವರು ಬೇರೆ ಬೇರೆ ತಿರಸ್ಕಾರಕ್ಕೊಳಗಾದರು, ಅದು ನಂತರದ ಪ್ರಶ್ನೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಅದು ಪ್ರಭಾವ ಬೀರ್ತು. ಆ ಸರಳ ಜೀವನವನ್ನು ಶಾಂತವೇರಿ ಗೋಪಾಲ್ಗೌಡರಿಗೆ ಯಾರ್ಯಾರ್ದೋ ಹಾಕಿದ ಅಂಗಿಯನ್ನು ಹಾಕ್ಕೊಳ್ತಾ ಇದ್ರು, ಅವರು ಸೈಕಲ್ನಲ್ಲಿ ಅಡ್ಡಾಡ್ತಾ ಇದ್ದರು, ಅವರಿಗೆ ಬಸ್ ಚಾರ್ಜ್ ದುಡ್ಡು ಇರಲಿಲ್ಲ. ಸೊ ಇದೆಲ್ಲದು ಈ ಜೀವನ ಕ್ರಮ ಎಲ್ಲಿಂದ ಕಲ್ತದ್ದು ಅಂದರೆ ಇದೆಲ್ಲದೂ ಕೂಡ ಲೋಹಿಯಾ ಅವರ ಪ್ರಭಾವದಿಂದ ಕಲ್ತಿರ್ತಕ್ಕಂಥದ್ದು. ಆರ್ ಅನಂತಮೂರ್ತಿ, ಸೊ ಇವರೆಲ್ಲರೂ ಕೂಡ ಇವರ ಬರಹಗಳ ಮೇಲೆ ಇವರ ಪ್ರಭಾವವನ್ನು ನಾವು ನೋಡ್ಬೋದು. ಆಮೇಲೆ ಶಸ್ತ್ರಾಸ್ತ್ರ ನಿಷೇಧ ಮತ್ತು ಸತ್ಯಾಗ್ರಹ. ಈ ಸತ್ಯಾಗ್ರಹ ಗಾಂಧೀಜಿಯ ಕಲ್ಪನೆ ಏನಿತ್ತು ಇದನ್ನು ಬೆಂಬಲಿಸಿದರು. ಶಸ್ತ್ರಾಸ್ತ್ರಗಳ ನಿಷೇಧಕ್ಕೆ, ಯಾಕೆಂದರೆ ವಿಶ್ವಸಂಸ್ಥೆ ಆಗಲೇ ಸ್ಥಾಪನೆ ಆಗಿತ್ತು. ಪ್ರಥಮ ಮಹಾಯುದ್ಧ, 2ನೇ ಮಹಾಯುದ್ಧ ಮಾಡಿರ್ತಕ್ಕಂಥ ಒಂದು ಭೀಕರ ಅನಾಹುತ ಇಡೀ ಪ್ರಪಂಚವನ್ನು ಒಂದು ದಿಗ್ಭ್ರಮೆಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಶಸ್ತ್ರಾಸ್ತ್ರ ನಿಷೇಧವನ್ನು ಮಾಡಬೇಕು. ಜೊತೆಗೆ ಅವರು ಈ ವಿಶ್ವ ಸರ್ಕಾರದ ಒಂದು ಕಲ್ಪನೆಯನ್ನು ತಂದರು. ವಿಶ್ವ ಸರ್ಕಾರ ಅಂದರೆ ವರ್ಲ್ಡ್ ಪಾರ್ಲಿಮೆಂಟ್. ಇದು ಆ ಕಾಲದಲ್ಲಿ ನೋಡಿ, ಇವತ್ತು ನಮಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರ ಸ್ವಾಯತ್ತ ಸರ್ಕಾರಗಳು ನಮ್ಮವೆಲ್ಲ ಇರ್ತಕ್ಕಂಥದ್ದು ಎಲ್ಲ ದೇಶಗಳಲ್ಲಿ. ಈ ಸ್ವಾಯತ್ತ ಸಾರ್ವಭೌಮ ಸರ್ಕಾರಗಳು ಇದ್ದಾಗ ನಮ್ಮ ಮೇಲೆ ಯಾರೂ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಈ ತಿಕ್ಕಾಟಗಳು ಹೆಚ್ಚಿಗೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇಡೀ ವಿಶ್ವ ಮಟ್ಟದಲ್ಲಿ ಸರ್ಕಾರ ರಚನೆ ಆಗಬೇಕು, ನಾವೆಲ್ಲ ವಿಶ್ವದ ಪ್ರಜೆಗಳಾಗಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಂಡಿಸಿದರು. ಕುವೆಂಪು ಅವರು ವಿಶ್ವ ಮಾನವ ತತ್ವ, ಒಂದು ಸಾಂಸ್ಕೃತಿಕವಾಗಿ ನಾವೆಲ್ಲ ಪ್ರಪಂಚದ ಪ್ರಜೆಗಳು ಒಂದು ಅಂತಕ್ಕಂಥದ್ದನ್ನು ಹೇಳಿದರೆ ಅದನ್ನು ರಾಜಕೀಯವಾಗಿ ಪ್ರಾಯೋಗಿಕವಾಗಿ ಲೋಹಿಯಾ ಮಂಡಿಸಿದರು. ನಂತರ ಇವರ ಸಪ್ತ ಕ್ರಾಂತಿಯಲ್ಲಿ ಕೊನೆಯದು ವೈಯಕ್ತಿಕ ಸ್ವಾತಂತ್ರ್ಯದ ಮೇಲೆ ಅತಿಕ್ರಮಣ. ಅಂದರೆ ಮನುಷ್ಯನ ವೈಯಕ್ತಿಕ ಜೀವನದ ಮೇಲೆ ಅವನ ರಾಜಕೀಯ ಆಲೋಚನೆಯನ್ನು, ಅವನ ರಾಜಕೀಯ ಜೀವನವನ್ನು, ಅವನ ರಾಜಕೀಯ ತತ್ವವನ್ನು ನಾವು ವಿರೋಧಿಸುವಾಗ ವೈಯಕ್ತಿಕ ಬದುಕನ್ನು ಗೌರವಿಸುವುದನ್ನು ಕಲಿಬೇಕು. ಇವತ್ತು ನಾವೊಂದು ಟೀಕೆ ಮಾಡುವಾಗ ಆ ವ್ಯಕ್ತಿಯ ಆಲೋಚನೆಯನ್ನು, ವಿಚಾರಧಾರೆಯನ್ನು ಟೀಕೆ ಮಾಡುವಾಗ ಅವರ ವೈಯಕ್ತಿಕ ಬದುಕನ್ನು ಕೂಡ ನಾವು ಟೀಕೆ ಮಾಡ್ತಿರ್ತೀವಿ, ವೈಯಕ್ತಿಕ ಬದುಕಿನ ಮೇಲೆ ಆಕ್ರಮಣ ಮಾಡ್ತೇವೆ. ಸೊ ವೈಯಕ್ತಿಕ ಬದುಕಿನ ಘನತೆಯನ್ನು ಎತ್ತಿ ಹಿಡಿಬೇಕು ಅಂತಕ್ಕಂಥದ್ದು ಲೋಹಿಯಾ ಅವರ ಚಿಂತನೆಯಾಗಿತ್ತು. ಅವರ ಸಪ್ತ ಕ್ರಾಂತಿಯಲ್ಲಿ ನಾನು ಇನ್ನೊಂದು ಸಾರಿ ರಿಪೀಟ್ ಮಾಡ್ತೇನೆ, ಒಂದು ಲಿಂಗ ಸಮಾನತೆ, ಇನ್ನೊಂದು ಮೈಬಣ್ಣದ ಮೇಲೆ ಭೇದವನ್ನು ಖಂಡಿಸ್ತಕ್ಕಂಥದ್ದು, ಜಾತಿಯ ತಾರತಮ್ಯವನ್ನು ಖಂಡಿಸ್ತಕ್ಕಂಥದ್ದು 3ನೇದು, 4ನೇದು ವಿದೇಶಿ ದಬ್ಬಾಳಿಕೆಯನ್ನು ವಿರೋಧಿಸಿ ವಿಶ್ವ ಸರ್ಕಾರದ ಸ್ಥಾಪನೆ ಮಾಡ್ತಕ್ಕಂಥದ್ದು, 5ನೇದು ಬಂಡವಾಳಶಾಹಿ ವಿರೋಧ ಮತ್ತು ಆರ್ಥಿಕ ಸಮಾನತೆಯ ಸಮಾಜವಾದಿ ಸಮಾಜದ ನಿರ್ಮಾಣ,
ಆರನೇದು ಶಸ್ತ್ರಾಸ್ತ್ರ ನಿಷೇಧ ಮತ್ತು ಸತ್ಯಾಗ್ರಹದ ಬೆಂಬಲ, ಏಳನೇದು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಗೌರವಿಸ್ತಕ್ಕಂಥದ್ದು. ಹೀಗೆ ಸಪ್ತಕ್ರಾಂತಿಯ ಮೂಲಕ ಸಮಾಜದ ವೈವಿಧ್ಯಮಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಲೋಹಿಯಾ ಅಡ್ರೆಸ್ ಮಾಡಿದರು. ನಾನು ಈಗಾಗಲೇ ಹೇಳಿದೆ, ಕರ್ನಾಟಕದ ಜನಜೀವನದ ಮೇಲೆ, ಕರ್ನಾಟಕದ ರಾಜಕೀಯ ಮತ್ತು ಬರಹಗಾರರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಲೋಹಿಯಾ ಅವರು ಪ್ರಭಾವವನ್ನು ಬೀರಿದರು ಅಂತಕ್ಕಂಥದ್ದನ್ನು. ಸೊ ಲೋಹಿಯಾ ಅವರು ಈ ವಿಶ್ವ ಸರ್ಕಾರ ಅಂತ ಏನು ಹೇಳಿದ್ನಲ್ಲ ನಾನು, ವಿಶ್ವದ ಪ್ರಜೆಗಳು ಒಂದು ಗ್ರಹಿಸಬೇಕು ಅಂತ, ಅದಕ್ಕೊಂದು ಅವ್ರದ್ದು ಒಂದು ಲೇಖನ ಇದೆ, ಭಾರತ ಭೂಮಿ ಮತ್ತು ಭೂಮಿ ತಾಯಿ ಅಂತ. ಅದರಲ್ಲಿ ಅವ್ರು ಹೇಳ್ತಾರೆ, ಈ ಎಲ್ಲೆಲ್ಲೋ ಒಬ್ಬ ಗಣ್ಯ ವ್ಯಕ್ತಿಗಳು ತೀರ್ಕೊಂಡಾಗ ಅವರ ಶವವನ್ನು ಅವರು ಹುಟ್ಟಿದಂಥ ಸ್ಥಳಕ್ಕೋ ಅಥವಾ ಯಾವುದೋ ಊರಿಗೆ ದೊಡ್ಡ ಖರ್ಚಿನಲ್ಲಿ ತಂದು ಏನು ಶವ ಸಂಸ್ಕಾರ ಮಾಡೋದಿದೆ, ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅವರು ವಿರೋಧ ಮಾಡಿದರು. ಅಂದರೆ ಅವರು ಒಬ್ಬ ಜನರಲ್ ತಿಮ್ಮಯ್ಯನವರ ಶವದ್ದು ಅವರು ಉದಾಹರಣೆ ಕೊಡ್ತಾರೆ. ನಮ್ಮ ಕರ್ನಾಟಕದವರು ಜನರಲ್ ತಿಮ್ಮಯ್ಯ ಅಲ್ಲಿ ತೀರ್ಕೊಂಡಾಗ ಅವ್ರನ್ನ ಬೆಂಗಳೂರಿಗೆ ತೊಗೊಂಬಂದರು ಅವರ ಶವವನ್ನು. ಅದನ್ನು ಉದಾಹರಣೆ ಇಟ್ಕೊಂಡು ಅವರು ಒಂದು ಲೇಖನ ಬರೆದು, ಇದು ಸರಿಯಾದ ಕ್ರಮ ಅಲ್ಲ ಅಂತ. ಅಂದರೆ ಒಂದು ದೇಶದ ಮಟ್ಟದಲ್ಲಿ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಒಂದು ಹಳ್ಳಿಗೆ ತಂದು ಶವ ಸಂಸ್ಕಾರ ಮಾಡ್ತೀರಿ ಅಂದರೆ ಅವರ ವ್ಯಕ್ತಿತ್ವವನ್ನು ಕುಬ್ಜ ಮಾಡಿದ ಹಾಗೆ ಅಂತ ಹೇಳಿ ಅವರು ಹೇಳಿದರು. ಹಾಗಾಗಿ ಭರತ ಭೂಮಿ ಇದು ನಮ್ಮ ತಾಯಿ ಅಂದಾಗ ಹಾಗಲ್ಲ, ಇಡೀ ವಿಶ್ವವನ್ನೇ ಭೂಮಿ ತಾಯಿ ಅಂತೇಳಿ ಗ್ರಹಿಸಿದರೆ ಎಲ್ಲಿ ಶವ ಸಂಸ್ಕಾರ ಮಾಡಿದರೂ ಭೂಮಿ ತಾಯಿ ಒಂದೇ, ಆ ಭೂಮಿ ತಾಯಿಯ ಮಕ್ಕಳು ನಾವು ಅಂತಕ್ಕಂಥ ಒಂದು ವಿಶಾಲ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನು ಅವರು ಪ್ರತಿಪಾದಿಸಿದರು. ಸ್ನೇಹಿತರೆ, ನಾನು ಮೊದಲೇ ಹೇಳಿದೆ, ಲೋಹಿಯಾ ಅವರು ಇಡೀ ಸ್ವತಂತ್ರ ಭಾರತದ ಒಬ್ಬ ಅಗ್ರಮಾನ್ಯ ಮಹಾನ್ ಚಿಂತಕರು. ಅಂಥವರ ಎಲ್ಲ ಆಲೋಚನಾ ಕ್ರಮವನ್ನು ಈ ವೇಳೆಯಲ್ಲಿ ನನಗೆ ಹೇಳೋದಕ್ಕೆ ಆಗದೇ ಹೋದರೂ ಕೂಡ ಕೆಲವು ಅಂಶಗಳನ್ನು ಅವರ ಜೀವನ ಮತ್ತು ಅವರ ಕ್ರಾಂತಿ, ಸಪ್ತಕ್ರಾಂತಿಯ ಮುಖ್ಯಾಂಶಗಳನ್ನು, ಕೆಲವು ಉದಾಹರಣೆಗಳನ್ನು ಇಟ್ಟುಕೊಂಡು ನಿಮಗೆ ಮುಟ್ಟಿಸ್ಲಿಕ್ಕೆ ನನಗೆ ಸಾಧ್ಯ ಆಗಿದೆ ಅಂತೇಳಿ ನನಗನ್ನಿಸುತ್ತೆ. ತಾವೆಲ್ಲರೂ ಕೂಡ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ, ವಿಶೇಷವಾಗಿ ಯುವಜನತೆಗೆ ನನ್ನ ವಿನಂತಿ ಏನು ಅಂದರೆ, ನೀವು ಅಂಬೇಡ್ಕರ್ ಬಗ್ಗೆ, ಗಾಂಧೀಜಿ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ, ಯಾಕೆಂದರೆ ಅದು ಪಠ್ಯದಲ್ಲಿ ಬರ್ತದೆ. ಹೆಚ್ಚು ಪಠ್ಯದಲ್ಲಿ ಸಿಗದೇ ಇರತಕ್ಕಂಥದ್ದು ನಿಮಗೆ ಲೋಹಿಯಾ ಮತ್ತು ಜೆ ಪಿ ಅವರ ಚಿಂತನೆ ಕೇಳಿರ್ತೀರಿ ಅಷ್ಟೇ. ಯಾವುದಾದ್ರು ಲೇಖಕರ ಬಗ್ಗೆ ಓದಬೇಕಾದ್ರೆ, ಅನಂತಮೂರ್ತಿ ಬಗ್ಗೆ ಓದಬೇಕಾದ್ರೆ, ತೇಜಸ್ವಿಯವರ ಬಗ್ಗೆ, ಇವರು ಲೋಹಿಯಾ ವಾದದಿಂದ ಪ್ರಭಾವಿತರಾದರು, ಇಷ್ಟು. ಆದರೆ ಲೋಹಿಯಾ ಏನು ಹೇಳಿದರು ಮತ್ತು ಜೆ ಪಿ ಏನು ಹೇಳಿದರು, ಭಾಳ ಇಬ್ಬರು ದೊಡ್ಡ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ಚಿಂತಕರು, ಸ್ವತಂತ್ರ ಭಾರತದ ಚಿಂತಕರು. ಇವ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಕನ್ನಡದಲ್ಲಿ ಕೂಡ ಇದರ ಬಗ್ಗೆ ಈಗಾಗಲೇ ನಾನು ಹೇಳಿದೆ, ಕಾಳೇಗೌಡ ನಾಗವರ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಲೋಹಿಯಾ ಅವರ ಲೇಖನಗಳು, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಬಹುತೇಕ ಲೇಖನಗಳು ಒಂದು 2-3 ಸಂಪುಟಗಳಲ್ಲಿ ಅವು ಬಂದಿದ್ದಾವೆ. ಅವುಗಳನ್ನು ತಾವೆಲ್ಲರೂ ಕೂಡ ಓದಬೇಕು, ತಮ್ಮ ಆಲೋಚನಾ ಕ್ರಮವನ್ನು ವಿಸ್ತರಿಸಿಕೊಳ್ಬೇಕು ಮತ್ತು ಈಗಿನ ಸಮಸ್ಯೆಗಳಿಗೆ ಲೋಹಿಯಾ ಅವರ ಚಿಂತನೆಯಲ್ಲಿ ಯಾವ ರೀತಿ ಉತ್ತರ ಇದೆ, ಅವರು ಎಷ್ಟು ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾಯಿದ್ರು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಲೋಹಿಯಾ ಅವರ ಚಿಂತನೆಯನ್ನು ಈ ಕಾಲಘಟ್ಟದಲ್ಲಿ ರಾಜಕೀಯ ಮಾಡುವವರು, ಲೇಖಕರು ಮತ್ತು ಹೋರಾಟಗಾರರು, ಜೊತೆಗೆ ಜನಸಾಮಾನ್ಯರೆಲ್ಲರೂ ಕೂಡ ಅಳವಡಿಸಿಕೊಳ್ಬೇಕು. ಇದರಿಂದ ನಮ್ಮ ಸಮಾಜದ ಹತ್ತಾರು ಸಮಸ್ಯೆಗಳಿಗೆ ಪರಿಹಾರ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಮಾತನ್ನು ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.